ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೀತಾ ಅಂತ ಹೇಳಿ. ನಾನು ಸಾಧನಾ ಮಹಿಳಾ ಸಂಘದಲ್ಲಿ ಫೌಂಡರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂಥವಳು. ಆಕಸ್ಮಿಕವಾಗಿ ನನ್ನ ಬಾಲ್ಯ ವಿವಾಹ ಆಗಿ ನಾನು ಬೆಂಗಳೂರಿಗೆ ಬರಬೇಕಾಗುತ್ತೆ. ಬೆಂಗಳೂರಿಗೆ ಬಂದಾಗ ಸಾಕಷ್ಟು ಮೆಜೆಸ್ಟಿಕಲ್ಲಿ ಇದ್ದಂಥ ದೌರ್ಜನ್ಯಗಳನ್ನ ನೋಡ್ತಾ ಇದ್ದೆ. ಪೊಲೀಸರಿಂದ, ಗುಂಡಗಳಿಂದ, ಈ ಒಂದು ಪಬ್ಲಿಕ್ಕಿಂದಲೂ ಸಹ ಸುಮಾರು ದೌರ್ಜನ್ಯಗಳಾಗ್ತಾ ಇತ್ತು. ಒಂಟಿ ಮಹಿಳೆಯರನ್ನ ಕಂಡಾಗ ಅವ್ರನ್ನ ಕರ್ಕೊಂಡು ಹೋಗೋದು, ಕಾಪಿ ಕುಡಿಸ್ತೀವಿ ಅಂತ ಏನೋ ಮತ್ತಿನ ಔಷಧಿ ಹಾಕ್ಬಿಟ್ಟು ಬೇರೆ ಕಡೆ ಕರ್ಕೊಂಡೋಗಿ ಮಾರಾಟ ಮಾಡೋ ಅಂಥದ್ದು. ಅದ್ರ ಜೊತೆ ಬಂದು ಪೊಲೀಸ್ನವರು ಕಂಡಲ್ಲಿ ಗುಂಡು ಅನ್ನಂಗೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡುವಂಥದ್ದು, ಅಸಭ್ಯವಾಗಿ ಬೈಯೋ ಅಂಥದ್ದು, ಇದೆಲ್ಲ 91ರಿಂದ ನಡೆದಂಥ ವಿಷಯ ಮಾತಾಡ್ತಾ ಇದ್ದೀನಿ. ಇದನ್ನು ಕಂಡ ನಾನು ಸುಮಾರು ಒಂದು 97ರವರೆಗೂ ಇದನ್ನು ನೋಡ್ಕೊಂಡು ಬಂದೆ. ಆದರೆ ಇದನ್ನೆಲ್ಲ ಹೇಗೆ ನಿಲ್ಲಿಸ್ಬೇಕು ಅಂತ ನಾನು ಆಲೋಚನೆ ಮಾಡ್ಕೊಂಡು ಬರ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನಗೆ ಸಂರಕ್ಷಣಾ ಅನ್ನೋ ಒಂದು ಸಂಸ್ಥೆಯಲ್ಲಿ PR ಎಜುಕೇಟೆಡ್ ಆಗಿ ಕೆಲಸ ಸಿಕ್ಕುತ್ತೆ. ಆ ಒಂದು PR ಆಗಿ ಕೆಲಸ ಮಾಡ್ತಾ ಕಾಂಡಮ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವು, HIV ಬಗ್ಗೆ, STD ಬಗ್ಗೆ ಮಾಹಿತಿ ಕೊಡ್ತಾ ಇದ್ವು. ಅವ್ರಿಗೆ ಏನೆಲ್ಲ ಅವ್ರ ಆರೋಗ್ಯನ ಕಾಪಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ವು. ಅಟ್ ದ ಟೈಮ್ 96-97ನಲ್ಲಿ ನನಗೆ ಸ್ಟೇಟು ವಿಸಿಟ್ ಮಾಡೋ ಆಪರ್ಚುನಿಟಿ ಸಿಗುತ್ತೆ. ಅಲ್ಲಿ ಹೋಗಿ ಮಹಿಳೆಯರು ಎಲ್ಲಿಂದ ಬರ್ತಾರೆ, ಲೈಂಗಿಕ ಕಾರ್ಯಕರ್ತರಿರ್ಬೋದು, ಲವ್ ಫೇಲರ್ ಆಗಿರೋರಿರ್ಬೋದು, ಅತ್ತೆ ಸೊಸೆ ಜಗಳದಲ್ಲಿ ಮಹಿಳೆಯರನ್ನ ತಂದು ಹಾಕುವಂಥದ್ದಿರ್ಬೋದು, ಕಳ್ತನ ಕೇಸ್ ಇರ್ಬೋದು, ಮನೆ ಕೆಲಸ ಮಾಡೋರು ಇರ್ಬೋದು, ಅಲ್ಲಿಗೆ ಮಹಿಳೆಯರನ್ನ ತಂದು ನೈಟ್ ಹೊತ್ತು ಬಿಡೋವಂಥ ಸಂದರ್ಭದಲ್ಲಿ ಅವ್ರಿಗೊಂದಷ್ಟು ಅವೇರ್ನೆಸ್ ಕೊಡೋ ಅಂಥ ಕೆಲಸ ನನಗೆ ಸಿಕ್ತು. ಸೊ ಅವ್ರಿಗೆ ಮಾಹಿತಿ ಕೊಡೋಕೆ ಹೋಗ್ಬೇಕಾದ್ರೆ ಸಾಕಷ್ಟು ಮಹಿಳೆಯರು ತುಂಬ ಅಳ್ತಾ ಇದ್ರು. ನೀವೇನೋ ಬಂದು ನಮ್ಮ ಆರೋಗ್ಯದ ಬಗ್ಗೆ ಮಾತಾಡ್ತೀರಂದ್ರೆ ಲೈಂಗಿಕ ಕಾರ್ಯಕರ್ತನ ಒಳ್ಳೆ ಕುರಿ ಮಂದೆ ತುಂಬ್ದಂಗೆ ತುಂಬ್ತಾ ಇದ್ರು ಸ್ಟೇಟ್ ರೂಮಲ್ಲಿ. ಆಗಿನ ಕಾಲದಲ್ಲಿ 97-98ರಲ್ಲೆಲ್ಲ ಅದನ್ನ ರಿಮೈಂಡ್ ರೂಮ್ ಅಂತ ಕರಿತಾ ಇದ್ರು. ಅಲ್ಲಿ ತುಂಬ್ತಾ ಇದ್ರು. ತುಂಬಿದಾಗ ಮಹಿಳೆಯರು ಏನು ಹೇಳ್ತಾ ಇದ್ರು ಅಂದರೆ, ನಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಕಾಳಜಿ ಇದೆ, ಅದ್ರ ಬಗ್ಗೆ ನಮ್ಗೆ ಎರಡನೇ ಮಾತಿಲ್ಲ, ಆದರೆ ನಮ್ಮನ್ನು ಪೊಲೀಸ್ನವ್ರು ಈ ಥರ ತಂದು ತುಂಬಿದ್ದಾರೆ, ನಮ್ಮ ಮಕ್ಕಳು ಮರಿ ಬಿಟ್ಟು ಬಂದಿದ್ದೀವಿ, ಮತ್ತು ಅವ್ರು ಹೊಡೆದಿರೋ ಏಟ್ಗಳನ್ನ ನೋಡಿ ಅಂತ ಸೀರೆ ಎತ್ತಿ ಮತ್ತು ಆ ಚೂಡಿದಾರ್ ಬಾಟಮ್ ಬಿಚ್ಚಿ ಎಲ್ಲ ತೋರಿಸಿದಾಗ ನನಗೆ ತುಂಬಾ ಆಗತ್ತಾಯಿತು. ನಾನು ಮೆಜೆಸ್ಟಿಕ್ ಬಸ್ಸಾಗೆ ಬಂದಾಗ ಏನು ನೋವನ್ನು ನೋಡ್ತಾ ಇದ್ದೆ, ಅದೇ ನೋವು ಇನ್ನೂ ನಾನು ಕಾಣಬೇಕಾಗಿದೆಯಾ, ನಾನೊಬ್ಬ ಸೋಷಿಯಲ್ ವರ್ಕರ್ ಆಗಿರೋಕ್ಕೆ ಸಾಧ್ಯನಾ, ಇದು ಸರಿನಾ ಅನ್ನೋ ಒಂದು ಪ್ರಶ್ನೆ ನನಗೆ ತುಂಬ ಆತಂಕವಾಗಿ ಉಳ್ಕೊಂಡಿತ್ತು. ಸೊ ನಾನು ವಾಪಸ್ ಆಫೀಸಿಗೆ ಬಂದುಬಿಟ್ಟು ನಾನು ಕೆಲಸ ಮಾಡೋದಿಲ್ಲ, ನಾನು ಬಿಟ್ಬಿಡ್ತೀನಿ, ನಂಗೆ PR ಎಜುಕೇಟೆಡ್ ಕೆಲಸ ಬೇಡ ಅಂತ ಅವರಿಗೆ ಒಂದು ಕ್ವಶನ್ ಹಾಕಿದೆ. ಅವ್ರು ರೀಸನ್ ಕೇಳಿದರು, ಯಾಕೆ ಈ ಥರ ಹೇಳ್ತಾ ಇದೆಯಾ, ಏನಾಯಿತು ಅಂತೇಳಿ. ಸೊ ನಾನು ಏನು ಅಂದ್ಕೊಂಡಿದ್ದೆ, ಮಹಿಳೆಯರ ಮೇಲೆ ದೌರ್ಜನ್ಯ ಆಗಬಾರ್ದು, ಈ ದೌರ್ಜನ್ಯ ನಿಲ್ಲಿಸಬೇಕು ಅಂತ ನಾನು ಅಂದ್ಕೊಂಡು ಈ ಸಂಸ್ಥೆ ಕಾಲಿಟ್ಟೆ. ಆದರೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಜನ ಮಾತಾಡ್ತಾರೆ, ಡಾಕ್ಟ್ರು ಮಾತಾಡ್ತಾರೆ, ಬೇರೆ ಯಾರು ಬೇಕಾದರೂ ಮಾತಾಡ್ತಾರೆ, ಸರ್ಕಾರದಲ್ಲಿ ಏನು KSAPS ಇದೆಯಲ್ಲ ಅವ್ರು ಮಾತಾಡ್ತಾರೆ. ನಾನು ಯಾಕೆ ಆ ಪ್ರಶ್ನೆ ಮಾಡಬೇಕು, ನನಗೆ ಅದು ಬೇಕಾಗಿಲ್ಲ. ನನಗೆ ನಮ್ಮ ಸಮುದಾಯದ ಮಹಿಳೆಯರ ಮೇಲೆ ನಡೆಯುವಂಥ ದೌರ್ಜನ್ಯ ಮೇನಾಗಿ ನಿಲ್ಲಬೇಕಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ನಾನು ಪ್ರಶ್ನೆ ಮಾಡಿದಾಗ ನಾವೊಂದು ಸಪೋರ್ಟ್ ಗ್ರೂಪನ್ನ ಕ್ರಿಯೇಟ್ ಮಾಡ್ತೀವಿ. ಅಲ್ಲಿ ಲಾಯರ್ಸ್ ಇರ್ಬೋದು, PUC ಇರ್ಬೋದು, ನಮ್ಮ ಬೇರೆ ಬೇರೆ ಸಂಸ್ಥೆಗಳು, ಯಾರು ಹೋರಾಟಗಾರರಿದ್ದಾರೆ, ಆಕ್ಟಿವಿಸ್ಟ್ ಇದ್ದಾರೆ, ಬರಹಗಾರರಿದ್ದಾರೆ, ಅಂಥವ್ರನ್ನೆಲ್ಲರನ್ನೂ ಸೇರಿಸಿ ಒಂದು ಬೆಂಬಲ ಗ್ರೂಪ್ ಮಾಡಿ ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಮಹಿಳೆಯರನ್ನ ತೊಗೊಂಡೋಗಿ ಈ ಥರ ಸ್ಟೇಟು ಮೇಲೆ ಹಾಕಿ 1 ವರ್ಷದ ಮಗು, 1 ತಿಂಗಳು ಮಗು ಬಿಟ್ಬಿಟ್ಟು ಬರ್ತಾರೆ. ಒಂದು ಲೈಂಗಿಕ ವೃತ್ತಿಗೆ ಬಂದಾಗ ಅವ್ರನ್ನ ತಗೊಂಡೋಗಿ ಅಲ್ಲಿ ತುಂಬ್ತಾ ಇದ್ದಾರೆ. ಕುರಿ ಮಂದೆ ಥರ ಅವರು ಪ್ರಾಣಿಗಳಲ್ಲ ಅನ್ನೋ ರೀತಿಲಿ ನಾವು ಚರ್ಚೆ ಮಾಡಿದಾಗ, ಕೋರ್ಟಿಗೆ ಪ್ರೊಸೀಡ್ ಮಾಡಿದಾಗ ಏನು ಮಾಡ್ತೀರಾ ನೀವು ಅಂತ ನಮಗೆ ಒಂದು ಕ್ವಶನ್ ಬರುತ್ತೆ. ಆಗ ತಪ್ಪಾಯಿತು ಅಂತ, ಏನು ತಪ್ಪಾಯಿತು, ನೀವು ರೋಡಲ್ಲಿ ನಿಂತ್ಕೊಂಡು ಅಷ್ಟು ಅಸಭ್ಯವಾಗಿ ಪುರುಷರನ್ನ ಕೈ ಬೀಸಿ ಕರೆಯುವಂಥ ಕೆಲಸ ಮಾಡ್ತೀರಾ ಅಂತ ಪ್ರಶ್ನೆ ಬಂದಾಗ, ಇಲ್ಲ, ಎಲ್ಲ ಮಹಿಳೆಯರಿಗಿಂತ ಒಂದು ಗೌರವಾನ್ವಿತವಾದ ಜೀವನನೇ ನಾವು ಮಾಡ್ತಾ ಇರ್ತಾರೆ. ಕೆಲವೊಂದು ಮಹಿಳೆಯರು ಬೇರೆ ಬೇರೆ ರೀತಿಲೇ ಇರ್ತಾರೆ, ಆದರೆ ಈ ಮಹಿಳೆಯರು ಅರ್ಶಿನ ಕುಂಕುಮ ಎಲ್ಲ ಹಚ್ಕೊಂಡು ಒಳ್ಳೆ ಗಜಗೌರಿ ಥರನೇ ಬಂದಿರ್ತಾರೆ. ಆ ಥರದ್ದು ಯಾವುದೂ ನ್ಯೂಸಸ್ ಮಾಡಲ್ಲ ಅನ್ನೋ ಒಂದು ಪ್ರಶ್ನೆ ನಾನು ಹಾಕ್ತೀನಿ. ಹಾಗಾದರೆ ನೀವು ಕೋರ್ಟಲ್ಲಿ ಕೇಸನ್ನು ಚಾಲೆಂಜ್ ಮಾಡಿದರೆ ಇದಕ್ಕೆ ಒಂದು ಕಡಿವಾಣ ಬೀಳ್ಬೋದೇನೋ ಅಂತ ನಮಗೊಂದು ಕ್ವಶನ್ ಕೊಡ್ತಾರೆ. ಸೊ ಅದ್ರ ಜೊತೆ ನಾವು ಆ ಸಂದರ್ಭದಲ್ಲಿ ಕೇಸನ್ನು ಚಾಲೆಂಜ್ ಮಾಡೋಕ್ಕೆ ಮುಂದಾಗ್ತೀವಿ. ಕೇಸನ್ನ ಚಾಲೆಂಜ್ ಮಾಡೋಕ್ಕೆ ಮುಂದಾದಾಗ ನಮಗೆ ಒಂದು ಒಳ್ಳೆಯ ಆಪರ್ಚುನಿಟಿ, 1 ವರ್ಷ 2 ವರ್ಷಗಳ ಕಾಲದಲ್ಲಿ 575 ಕೇಸನ್ನ ಚಾಲೆಂಜ್ ಮಾಡೋ ಅಂತ ಏನು ಮೂಮೆಂಟ್ಸು ಶುರುವಾಯಿತು. ಆಗ ಆ ಕೇಸ್ಗಳು ಆಗ್ತಾನೆ ರಾಬ್ರಿ ಕೇಸ್ಗಳನ್ನ ಹಾಕ್ತಾರೆ, ನಮ್ಮ ಮೇಲೆ ನೀವು ಕೇಸ್ ಚಾಲೆಂಜ್ ಮಾಡ್ತೀರಂತ ಗಾಂಜಾ ಕೇಸ್ಗಳು ಹಾಕ್ತಾರೆ. ಸೊ ಇದನ್ನೆಲ್ಲನೂ ನಾವು ಎದುರಿಸ್ತಾ ಬರ್ತಾ ಇದ್ವು. ಸೊ ಆ ಒಂದು ಎದುರಿಸ್ತಾ ಬರ್ತಾ ಇರಬೇಕಾದ್ರೆ ನಾವು ಸಾಧನಾ ಮಹಿಳಾ ಸಂಘ ಅಂತಕ್ಕಂಥ ಯಾಕೆ ಕಟ್ಟಬಾರ್ದು, ಪ್ರತ್ಯೇಕವಾಗಿ ಈ ಸಮುದಾಯಕ್ಕೋಸ್ಕರನೇ, ಲೈಂಗಿಕ ಕಾರ್ಯಕರ್ತರಿಗೋಸ್ಕರನೇ ಒಂದು ಸಂಘಟನೆ ಯಾಕೆ ಆಗಬಾರ್ದು ಅನ್ನೋ ಒಂದು ಚರ್ಚೆ ಮಾಡಿ ನಾವು
2000ನೇ ಇಸ್ವಿಲಿ ನಾವು ಸಾಧನಾ ಮಹಿಳಾ ಗುಂಪು ಅಂತ ಮಾಡಿಕೊಂಡು ಅಲ್ಲಲ್ಲೇ ಏರಿಯಾದಲ್ಲಿ ಆ ಮಹಿಳೆಯರ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡೋಕೆ ಹೋಗ್ತೀವಿ. ಯಾಕೆ ಈ ವೃತ್ತಿಗೆ ತೊಡಗಿಸ್ಕೊತಾ ಇದ್ದೀರಾ, ಹಿನ್ನೆಲೆಗಳೇನಿರ್ಬೋದು, ಸಾಕಷ್ಟು ಕಾರಣ ಹೇಳ್ತಾರೆ. ಕೂಲಿ ಮಾಡಿದ್ದೀವಿ, ಗಾರೆ ಕೆಲ್ಸಕ್ಕೆ ಹೋಗಿದ್ದೀವಿ, ಅದ್ರ ಜೊತೆ ಬಂದ್ಬಿಟ್ಟು ಹೊಲ್ದ ಕೆಲಸ ಮಾಡಿದ್ದೀವಿ, ಹೂವು ಕಟ್ಟಿದ್ದೀವಿ, ಇಡ್ಲಿ ಮಾರಿದ್ದೀವಿ, ಗಾರ್ಮೆಂಟ್ಸ್ಗೆ ಹೋಗಿದ್ದೀವಿ, ಆಸ್ಪತ್ರೆಯಲ್ಲಿ ಕ್ಲೀನ್ ಮಾಡೋ ಕೆಲ್ಸಕ್ಕೆ ಹೋಗಿದ್ದೀವಿ. ಎಲ್ಲೋದ್ರೂ ನಮ್ಗೊಂಥರ ದೌರ್ಜನ್ಯನೇ ಹೊರ್ತು ನಮ್ಮನ್ನು ಯಾರೂ ಮಹಿಳೆಯರಾಗಿ ನೋಡಲ್ಲ. ಆದರೆ ಬೇರೆ ಮಹಿಳೆಯರಲ್ಲಿ ಕೆಲಸ ಮಾಡೋ ಅಂಥ ಮಹಿಳೆಯರ ಮೇಲೆ ಏನಾಗುತ್ತೋ ಅವ್ರು ಹೇಳ್ಕೊಳಕ್ಕೆ ಇಷ್ಟಪಡ್ತಾರೋ ಇಲ್ಲ ಗೊತ್ತಿಲ್ಲ. ನಮಗೆ ಅನ್ನಿಸ್ತು ನಾವು ಇಲ್ಲಿದ್ದ ಈ ದೌರ್ಜನ್ಯ ಪಡೋ ಬದಲು ಹೊರಗಡೆನೇ ಯಾಕೆ ನಮ್ಮ ವೃತ್ತಿನ ನಾವು ಆಯ್ಕೆ ಮಾಡ್ಕೋಬಾರ್ದು ಅಂದ್ಬಿಟ್ಟು ನಾವು ಲೈಂಗಿಕ ವೃತ್ತಿನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅನ್ನೋ ಒಂದು ಮೆಸೇಜು ಸಿಗ್ತಾ ಬರುತ್ತೆ. ಆಗ ಆ ಪ್ರತಿಯೊಬ್ಬ ಮಹಿಳೆಯರನ್ನ ನಾವು ಅಧ್ಯಯನ ಮಾಡ್ತಾ 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 ಅವ್ರನ್ನ ಸಂಘಟಿತರಾಗಿ ಮಾಡಿ ಅವ್ರಿಗೆ ಒಂದು ವೇದಿಕೆಯನ್ನು ಮಾಡೋ ಅಂಥ ಕೆಲಸ ವೇದಿಕೆಯಲ್ಲಿ ಮಾಡ್ತಾ ಅವರಿಗೆ ಕಾನೂನು ಬಗ್ಗೆ ಅರಿವು ಮೂಡಿಸೋವಂಥದ್ದು, ಹೆಲ್ತ್ ಬಗ್ಗೆ ಅರಿವು ಮೂಡಿಸೋವಂಥದ್ದು, ಮಕ್ಕಳ ಎಜುಕೇಷನ್ ಬಗ್ಗೆ ಗಮನ ಕೊಡಿಸೋವಂಥದ್ದು. ಯಾರಾದರೂ ಈ ವೃತ್ತಿಗೆ ಫೋರ್ಸಬಲಿ ಬರ್ತಾ ಇದ್ದಾರೆ ಅಂದರೆ ಅವ್ರನ್ನ ತಡೆಗಟ್ಟೋ ಅಂಥದ್ದು. ಅಪ್ರತಿನ ಹೆಣ್ಮಕ್ಳಾಗಿರ್ಬೋದು, ಮತ್ತು ಯಾರೋ ವಯಸ್ಸಾದನ್ನ ತಂದೆ ತಾಯಿ ನೋಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ತೊಗೊಂಬಂದು ಬಸ್ ಸ್ಟಾಪಲ್ಲೋ ರೈಲ್ವೆ ಸ್ಟೇಷನಲ್ಲೂ ಬಿಟ್ಬಿಟ್ಟು ಹೊಂಟೋಗ್ತಾರೆ. ಅಂಥವ್ರನ್ನ ಪ್ರೊಟೆಕ್ಷನ್ ಮಾಡೋ ಅಂಥ ಕೆಲಸ ಈ ಲೈಂಗಿಕ ವೃತ್ತಿ ಮಾಡೋ ಅಂಥ ಮಹಿಳೆಯರು ಮಾಡೋಕ್ಕೆ ಮುಂದಾಗಿರ್ತಾರೆ. ಸೊ ನನಗೆ ಆತಂಕ ಏನಂದರೆ, ಇಷ್ಟೆಲ್ಲ ನಾವು ಹೋರಾಟ ಮಾಡಿದ್ದೀವಿ, ಎಲ್ಲೋ ಒಂದು ಕಡೆ ಈ ಮಹಿಳೆಯರು ಸುಧಾರಿಸ್ಕೊಂಡ್ರು ಜೀವಿಸಕ್ಕೆ ಸಾಧ್ಯ ಆಗ್ತಾ ಇದೆ. ನಮ್ಮ ಪೊಲೀಸರು ದೌರ್ಜನ್ಯನೂ ಕಡಿಮೆ ಆಯಿತು, ಒಂದು ಕಡೆ ರೌಡಿಗಳ ದೌರ್ಜನ್ಯನೂ ಕಡಿಮೆ ಆಯಿತು. ಇವರು ಜೀವಿಸ್ತಾರೆ, ನಿಟ್ಟುಸಿರು ಬಿಡ್ತಾ ಇದ್ದಾರೆ ಅನ್ಬೇಕಾದ್ರೆ ಈ ಯೂಟ್ಯೂಬ್ಗಳನ್ನ ಶುರು ಮಾಡ್ಕೊಂಡಿದ್ದಾರೆ. ಮಾನಗೇಡು, ನಿಜವಾಗೂ ಮಾನಗೇಡು. ಆ ಮಹಿಳೆಯರನ್ನ ನೀವು ಏರೋ ಮಾರ್ಕ್ ಮಾಡಿಬಿಟ್ಟು ಇಲ್ಲಿದ್ದಾರೆ, ಇವ್ರು ಈ ಥರ ನಿಂತಿದ್ದಾರೆ, ಇವ್ರು ಹಿಂಗಿದ್ದಾರೆ ಹಂಗಿದ್ದಾರೆ ಅಂತ ಪ್ರದರ್ಶನ ಮಾಡ್ತೀರಲ್ಲ, ನಿಮ್ಮ ಮನೆ ಅಕ್ಕ ತಂಗಿಯರನ್ನು ಅದೇ ರೀತಿ ಪ್ರದರ್ಶನ ಮಾಡ್ತೀರಾ? ನಿಮ್ಗೇನು ಅನ್ಸಲ್ವಾ? ನಿನಗೆ ಒಂದು ಜನ್ಮ ಕೊಟ್ಟಳು ಎಣ್ಣೆ ತಾನೆ, ನಿನ್ನ ಹಿಂದೆ ಮುಂದೆ ಬಂದ್ರಳು ಎಣ್ಣೆ ತಾನೆ, ಅದ್ರ ಬಗ್ಗೆ ನಿಮ್ಗೆ ಸ್ವಲ್ಪನೂ ಆತಂಕ ಅನ್ಸೋದಿಲ್ವಾ? ಅದ್ರಲ್ಲಿ ಪೊಲೀಸರನ್ನು ಬೇರೆ ಬೈತೀರಾ, ಇವರಿಂದ ದುಡ್ಡು ತಿಂತಾರೇನೋ ಪೊಲೀಸರು, ಅದಕ್ಕೆ ರಾಜಾರೋಷ ಬಿಟ್ಟಿದ್ದಾರೆ ಅಂತ. ನಾಚಿಕೆ ಆಗಬೇಕು ನಿಜವಾಗ್ಲೂ. ಯಾಕೆಂದರೆ ಯೂಟ್ಯೂಬ್ಗಳು ಮಾಡಿರೋದು ಸಾಕಷ್ಟು ಅನಾನುಕೂಲಗಳು ನಡೀತಾ ಇದ್ದಾವೆ, ಅದ್ರ ಬಗ್ಗೆ ಮಾತಾಡಿ ಆಯ್ತಾ? ಬೇರೆ ಬೇರೆ ಹವ್ಯವರಗಳು ನಡೀತಾ ಇದ್ದಾವೆ, ಅದ್ರ ಬಗ್ಗೆ ಮಾತಾಡಿ. ಎಲ್ಲ ಅಂಡರ್ಗ್ರೌಂಡಲ್ಲಿ ವೇಶ್ಯವಾಟಿಕೆಗಳು ನಡೀತಾ ಇದ್ದಾವೆ, ಚಿಕ್ಕ ಚಿಕ್ಕ ಮಾರಾಟ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾತಾಡಿ. ಯಾರೋ ನನ್ನ ಜೀವನನ ನನ್ನ ಬದುಕನ್ನ ಕಟ್ಕೋಬೇಕು ಅಂತ ಬೀದಿ ಬಂದಿರೋ ನಿಂತಿರೋಂಥ ಮಹಿಳೆಯರ ಬಗ್ಗೆ, ನಮ್ಮ ದೇಶನ ನಮ್ಮ ರಾಜ್ಯಗಳನ್ನ ರಕ್ಷಣೆ ಮಾಡಬೇಕು ಅಂತ ಕಾಕಿ ಹಾಕೊಂಡು ಕೆಲಸ ಮಾಡ್ತಿರೋರ ಬಗ್ಗೆ ಮಾತಾಡ್ತೀರಾ? ಬೇರೆ ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ವಾ? ಮನಸ್ಸಿಗೆ ನಿಜವಾಗೂ ತುಂಬ ಆಘಾತ ಆಗ್ತಾ ಇದೆ. ನಾವು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಅದನ್ನು ಹೋರಾಟನ ಕೈಗೆ ಎತ್ಕೋಬೇಕು ಅಂತ ಪೊಲೀಸರಿಗೂ ಅವ್ರು ಅಷ್ಟು ಓದಿ ಒಂದು ಕಾಕಿ ಬಟ್ಟೆ ಹಾಕಿ ಆ ಒಂದು ವೃತ್ತಿಗೆ ಬಂದಿದ್ದಾರೆ ಅಂದರೆ ಅವರಿಗೆ ಬೇಕಾಗಿರೋದು ಅದೇನೆ. ಒಂದು ನಮ್ಮ ಕ್ಷೇತ್ರದಲ್ಲಿ ನಾವು ಕಾರ್ಯನಿರ್ವಹಿಸುವಂಥ ಕ್ಷೇತ್ರದಲ್ಲಿ ಅವ್ಯವಹಾರಗಳಾಗಬಾರ್ದು, ಲೈಂಗಿಕ ಕಾರ್ಯಕರ್ತರಿರಬಾರ್ದು, ಬೀದಿ ವ್ಯಾಪಾರಿಗಳಿರಬಾರ್ದು, ಅದ್ರ ಜೊತೆ ರಾಬ್ರಿಗಳಿರಬಾರ್ದು, ರೌಡಿಗಳಿರಬಾರ್ದು, ಪಿಂಪ್ಗಳಿರಬಾರ್ದು ಅಂತ ಆಲೋಚನೆ ಮಾಡೋಂಥ ಕ್ರಮಗಳು ಅವ್ರ ಹತ್ರ ಇದೆ. ಸೊ ಟೋಟಲಿ ಎಲ್ಲನೂ ನಾವು ಕ್ಲೀನ್ ಮಾಡಿರ್ತೀವಿ ಅನ್ನೋ ರೀತಿಯಲ್ಲಿ ಪೊಲೀಸ್ನವ್ರು ತಗೊತಾರೆ. ಸ್ಪೆಸಿಫಿಕ್ ಆಗಿ ಇವ್ರನ್ನೇ ತೆಗಿಬೇಕು ಅನ್ನೋ ಆಲೋಚನೆ ಇರೋದಿಲ್ಲ. ಯಾಕೆಂದ್ರೆ ನೀವು ಆ ಥರ ಪ್ರಚಾರ ಮಾಡ್ತಾ ಇದ್ದೀರಾ, ಅದೆಷ್ಟು ಸರಿ ಅಂತ ನೀವು ಯೋಚನೆ ಮಾಡಬೇಕಾಗುತ್ತೆ. ನಮ್ಮ ಇಡೀ ಸಾಧನಾ ಮಹಿಳಾ ಸಂಘದ ಒಂದು ಹೋರಾಟದ ನಿಲುವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಿಮ್ಮ ಇಡೀ ಒಂದು ಸಮಾಜದ ವ್ಯವಸ್ಥೆ, ಇಡೀ ರಾಜಕಾರಣಿಗಳೇನಿದ್ದಾರೆ, ಮತ್ತೆ ಗೌರ್ಮೆಂಟ್ ಮಹಿಳಾ ಮಕ್ಕಳ ಇಲಾಖೆ ಇರ್ಬೋದು, ಬೇರೆ ಯಾವುದೇ ಅಧಿಕಾರಿಗಳಾಗಿದ್ರು ಈ ಮಹಿಳೆಯರ ಬಗ್ಗೆ ಒಂದು ಸಹಾನುಭೂತಿ ಇಟ್ಕೊಂಡು ನೈತಿಕವಾಗಿ ಅವ್ರನ್ನ ಯಾವ ರೀತಿ ಬದಲು ಮಾಡಬಹುದು, ಇಲ್ಲ ಆ ವೃತ್ತಿನ ತೊಡಗಿಸ್ಕೊಂಡಾಗ ಅದು ಒಂದು ವೃತ್ತಿ ಅಂತ ಯಾಕೆ ಪರಿಗಣಿಸಬಾರ್ದು ಅನ್ನೋ ಚರ್ಚೆ ಮಾಡಬೇಕಾಗುತ್ತೆ. ಯಾರೋ ಪ್ರಚಾರ ಮಾಡ್ತಾರೆ, ಪತ್ರಕರ್ತರು ಮೀಡಿಯಾದವರು ಪ್ರಚಾರ ಮಾಡ್ತಾರೆ ಅಂತ ಅದನ್ನೇ ಇಟ್ಕೊಂಡು ಅರಟಾಗುವಂತ ಕೆಲಸ ಮಾಡೋದು ಬೇಡ. ಇದನ್ನ ಮಾನವೀಯತೆಯಿಂದ ಸಾಂವಿಧಾನಿಕವಾಗಿ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಮನುಷ್ಯ ಜೀವಿಸ್ಬೋದು ಅಂತ ಹೇಳ್ತಾ ಇರ್ಬೇಕಾದ್ರೆ, ಬದುಕ್ಬೋದು, ಜೀವಿಸ್ಬೋದು, ಓಡಾಡ್ಬೋದು, ಮಾತಾಡ್ಬೋದು, ಅದನ್ನೆಲ್ಲ ಮಾತಾಡ್ತಾ ಇರಬೇಕಾದ್ರೆ ಸೊ ನಾವು ಇದನ್ನು ಖಂಡಿತವಾಗ್ಲೂ ಎಲ್ಲ ಏನು ಈ ಸೊಸೈಟಿ ಅಂತ ಇದೆ ಎಲ್ಲರೂ ಆಲೋಚನೆ ಮಾಡಿ ಇದಕ್ಕೆ ಸರಿಯಾದ ಒಂದು ಪ್ರತ್ಯುತ್ತರ ಕೊಡ್ತೀರಾ ಅಂತ ನಾನು ನಿರೀಕ್ಷಿಸ್ತಾ ಇದ್ದೀನಿ. ಹೆಣ್ಮಕ್ಳು ಯಾಕೆ ಈ ವೃತ್ತಿಯನ್ನು ಆಯ್ಕೆ ಮಾಡ್ಕೋತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಗಾರೆ ಕೆಲಸ ಮಾಡಿದರೆ, ಕೂಲಿ ಕೆಲಸ ಮಾಡಿದರೆ, ಕೂಲಿ ಕೆಲಸ ಅಂದರೆ ಅವ್ರಿಗೆಲ್ಲ ಕೆಲಸನೂ ಮಾಡ್ತಾರೆ.
ಅವ್ರಿಗೆಲ್ಲೋ ನನಗೆ ಬೇಡ, ನನ್ನ ಕೈಲಿ ಆಗ್ತಾ ಇಲ್ಲ ಈ ಹಿಂಸೆ ತಡೆಯೋ ಅಂಥದ್ದು ಅಂತ ಅಂದಾಗ ಅವ್ರು ಹೊರಗೆ ಬರ್ತಾರೆ. ಅವ್ರು ಮಾಡೋ ಅಂಥ ಕೆಲಸ ಕ್ಷೇತ್ರಗಳಲ್ಲಿ ಅವ್ರ ಮೇಲೆ ಏನು ದೌರ್ಜನ್ಯ ಆಗಿರ್ಬೋದು ಅಂತ ಯಾರು ಯೋಚನೆ ಮಾಡಲ್ಲ. ಅದನ್ನ ಹೇಳ್ಕೊಂಡ್ರು ಯಾರು ಪರಿಹಾರನೂ ಕೊಡೋದಿಲ್ಲ. ಯಾಕೆಂದ್ರೆ ಅವ್ರ ಮಾಲೀಕ ಮೇಲೆ ಕಂಪ್ಲೇಂಟ್ ಮಾಡೋಕೆ ಆಗೋದಿಲ್ಲ. ಕಂಪ್ಲೇಂಟ್ ಮಾಡಿದ್ರು ತಗೊಳೋದಿಲ್ಲ. ಕೆಲವೊಂದು ಪೊಲಿಟಿಷಿಯನಲ್ಲಿ ತಗೊಳಲ್ಲ. ಏನಮ್ಮ ನೀನು ಹೋಗಿ ಆ ಮಾಲೀಕರ ಮೇಲೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ಯಾ, ಈ ಯಜಮಾನ ಮೇಲೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ಯಾ, ನೀದು ಸರಿನಾ ಅಂತ. ಸೊ ಕೆಲವೊಂದು ಬೆಳ್ಳಷ್ಟು ಎಣಿಕೆಯಲ್ಲಿ ಕೆಲವೊಂದು ಹೆಣ್ಮಕ್ಳು ಬೇಡವೇ ಬೇಡ, ಯಾರಿಗೂ ಹೇಳೋದು ಬಿಟ್ಟು ಬೇಡ, ಕೇಳೋದು ಬೇಡ, ನಾ ಇದು ವೃತ್ತಿ ಮಾಡ್ಬೋದು ಅಂತ ಬಂದಿರೋ ಅಂಥದ್ದು. ಕೆಲವೊಂದು ಮಹಿಳೆಯರು ಸಾಗಾಣಿಕೆಗೆ ಒಳಗಾಗಿ ಬಂದಿರ್ಬೋದು. ಕೆಲವೊಂದು ಮಹಿಳೆಯರು ಮನೆ ಚಿತ್ರಿಂಸೆ ತಾಳ್ಲಾರ್ದೆ ಊರು ಬಿಟ್ಟು ಬಂದಾಗ ಎಲ್ಲೋ ಆಕರ್ಷಣೆಗಾಗಿ ಇದು ವೃತ್ತಿಗೆ ತೊಡಗಿಸ್ಕೊಂಡಿರ್ಬೋದು. ಯಾವುದೋ ದಾರಿ ಇಲ್ಲ. ಸಾಮಾನ್ಯವಾಗಿ ನಾನು 91ರಲ್ಲಿ ಹೇಳಿದಾಗ ಈ ಒಂದು ಬೀದಿಗೆ ಬಂದ ತಕ್ಷಣ ಯಾರಾದರೂ ರಕ್ಷಣೆ ಮಾಡೋಂಥ NGOs ಇದ್ದಿದ್ರೆ ಕೆಲವೊಂದು ಮಹಿಳೆಯರು ಇಳಿತಾ ಇರಲಿಲ್ವ ಏನೋ, NGOsಗಳು ಇರಲಿಲ್ಲ ಆಗ. ಸೊ ಈಗ NGOsಗಳಿದ್ದಾವೆ. ನಾವು ಕೆಲಸ ಮಾಡ್ತಾ ಇದ್ದೀವಿ. ಯಾರಾದರೂ ಬಂದು ನನಗೆ ಈ ವೃತ್ತಿ ಬೇಡ, ನನಗೆ ಇದನ್ನು ತೊಡಗಿಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಅಂದರೆ ಅವ್ರಿಗೆ ಆಲ್ಟರ್ನೇಟಿವ್ ಮಾಡ್ತೀವಿ. ಎಲ್ಲಾದರೂ ಹಾಸ್ಟ್ಲಿ ಬಿಡೋ ಅಂಥ ಕೆಲಸನೋ, ಇಲ್ಲ ಎಲ್ಲಾದರೂ ಹೌಸಿಂಗ್ ಕೀಪಿಂಗ್ ಬಿಡೋ ಅಂಥ ಕೆಲಸ, ಮನೆ ಕೆಲಸಕ್ಕೆ ಬಿಡಿಸುವಂಥ ಕೆಲಸ, ಈ ಥರದ ಆಲ್ಟರ್ನೇಟಿವ್ ಮಾಡ್ತೀವಿ. ಹಾಗಿರಲಿಲ್ಲ. ಬಟ್ ಇಲ್ಲ, ನಾನು ಇಲ್ಲೇ ಇರ್ತೀನಿ, ಈ ವೃತ್ತಿನೇ ಮಾಡ್ತೀನಿ, ನನಗೆ ಹಣದ ಅಗತ್ಯ ಇದೆ, ನಾನು ಇರಲೇಬೇಕು, ನನ್ನ ಮಕ್ಕಳು ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂದಾಗ ನಾನೇನು ಮಾಡೋಕ್ಕೆ. ನಮ್ಮ ಅಪ್ಪ ಅಮ್ಮ ವಯಸ್ಸಾಗಿದ್ದಾರೆ, ಅವ್ರಿಗೆ ದುಡಿಯೋಕ್ಕಾಗಲ್ಲ, ಅವ್ರನ್ನ ಸಾಕಬೇಕು, ನನ್ನ ಅಕ್ಕ ತಂಗಿರೇ ನಾನು ಮದುವೆ ಮಾಡಬೇಕು, ಈ ಪ್ರಶ್ನೆಗಳೆಲ್ಲ ಇದ್ದಾವೆ. ಸೊ ಲೈಂಗಿಕ ವೃತ್ತಿ ಅಂತಂದರೆ ಯಾರೋ ಪುಣ್ಯಾತ್ಮರು ಬಂದು 500,000 ಕೊಟ್ಟು ಹೋಗ್ತಾರೆ. ಯಾರ ಜಾಬಿಂದಲೂ ಕಳ್ತನ ಮಾಡೋದಿಲ್ಲ. ಹಾಗಾಗಿ ಆ ವೃತ್ತಿನ ಆಯ್ಕೆ ಮಾಡ್ಕೊತಾರೆ. ಅವ್ರಿಗೆ ನೀಡ್ಸು ಎಷ್ಟು ಅಗತ್ಯ ಇದೆ ಅಷ್ಟು ಹಣನ ಗಳಿಸ್ಬೋದೇನೋ. ಈ ಕೂಲಿ ಕೆಲಸಕ್ಕೆ ಹೋದಾಗ ದಿನ 300 ರೂಪಾಯಿ, ಅದು ಸರಿ, ಒಪ್ಕೋತೀನಿ, ಇಲ್ಲ ಅಂತ ಅಲ್ಲ. ಬಟ್ ಅವರಿಗೆ ನೀಡ್ಸಿದೆ, ಹಣದ ಮೇಲೆ ನೀಡ್ಸಿದೆ, ಆ ದುಡ್ಡನ್ನ ಗಳಿಸ್ಬೇಕಾಗಿದೆ. ಹಾಗಾಗಿ ಈ ವೃತ್ತಿನ ತೊಡಗಿಸ್ಕೊಂತಾರೆ. ಕೆಲವೊಂದು ಕೆಲಸಕ್ಕೆ ಮಾಡಿಬಿಟ್ಟೇನೆ ಈ ವೃತ್ತಿ ಬಂದಿರೋಂಥ ಮಹಿಳೆಯರು. ಲೈಂಗಿಕ ಕಾರ್ಯಕರ್ತೆಯರಿಗೆ ಇವಾಗ ಏನೇನ್ ಸಮಸ್ಯೆಗಳಿದೆ, ಆರೋಗ್ಯ ಸಮಸ್ಯೆ, ಆ ಸಮಸ್ಯೆಗಳಿಗೆಲ್ಲ ಏನ್ ಮಾಡ್ತಿದ್ದೀರಾ ನಿಮ್ಮ ಸಾಧನ ಸಮಾಜ? ಹೆಲ್ತ್ ಅವೇರ್ನೆಸ್ ಮಾಡ್ತೀವಿ, ಹೆಲ್ತ್ ಕ್ಯಾಂಪ್ ಮಾಡ್ತೀವಿ. ಅದರೊಳಗೂ ಮೇನಾಗಿ ನಾವು ಮಾಡೋದು ಗರ್ಭಕೋಶ ಕ್ಯಾನ್ಸರ್ ಇರ್ಬೋದು, ಚೆಸ್ಟ್ ಕ್ಯಾನ್ಸರ್ ಇರ್ಬೋದು, HIV ಇರ್ಬೋದು, ಗುಪ್ತ ಕಾಯಿಲೆಗಳಿರ್ಬೋದು, ಮತ್ತು ಅವರ ಮೈಯಲ್ಲಿ ನಿರೋಧ ಶಕ್ತಿ ಎಷ್ಟಿದೆ, ನಿಜವಾಗೂ ಅವರು ಇದನ್ನ ತಡ್ಕೊಳೋ ಶಕ್ತಿ ಇದೆಯಾ ಈ ವೃತ್ತಿಲಿದ್ರೆ, ಅದರನ್ನೆಲ್ಲ ನಾವು ಅವ್ರಿಗೆ ಚೆಕಪ್ ಮಾಡಿಸೋವಂಥ ಕೆಲಸ 3 ತಿಂಗಳಿಗೊಂದ್ಸರಿ 6 ತಿಂಗಳಿಗೊಂದ್ಸರಿ ಮಾಡ್ತಾ ಇದ್ದೀವಿ. ಸರ್ಕಾರದ ಮುಂದೆ ನಿಮ್ಮ ಬೇಡಿಕೆಗಳೇನು? ಈಗ ಇಡೀ ರಾಜ್ಯದಲ್ಲಿ ಲೈಂಗಿಕ ಕಾರ್ಯಕರ್ತರಿಗೆ ಮನೆಗಳು ಎಲ್ಲೂ ಸಿಗ್ತಾ ಇಲ್ಲ. ಇನ್ನು ಕೆಲಸ ಕೊಡಿ ಅಂತ ಕೇಳಿದರೆ ಕೆಲಸಕ್ಕೂ ಸರಿಯಾದ ರೀತಿ ಸ್ಪಂದಿಸ್ತಾ ಇಲ್ಲ. ಅದರ ಜೊತೆ ನೀವು ಒಂದು ಪ್ಯಾಕೇಜಲ್ಲಿ ಮಾಡೋಕ್ಕೊಂದು ಕೆಲಸ, ಅದು ಇರೋಕ್ಕೊಂದು ಮನೆ, ಮತ್ತು ಮಕ್ಕಳ ಎಜುಕೇಷನ್ಗೆ ಏನು ಬೇಕು ಆ ಥರದ್ದು ಕೊಡಿ. ಹಾಗೆಯೇ ಮುಂದಿನ ದಿನಗಳಲ್ಲಿ ಇಲ್ಲಿವರೆಗೂ ಆಗಿದ್ದು ಬೇಕಿಲ್ಲ ನನಗೆ. ನಮ್ಮ ಈಗಿನ ರಾಜ್ಯ ಸರ್ಕಾರ ತುಂಬ ಘನವಾದ ಸರ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು 45 ವರ್ಷದ ಮೇಲ್ಪಟ್ಟು ಏನಿದ್ದಾರೆ ಆ ಮಹಿಳೆಯರಿಗೆ ಕನಿಷ್ಠ ತಿಂಗಳಿಗೆ ಒಂದು 3,000 ರೂಪಾಯಿ ಪೆನ್ಷನ್ ಬರೋ ಥರ ಮಾಡಿದರೆ ಎಲ್ಲೋ ಒಂದು ಕಡೆ ಸುಧಾರಿಸ್ಕೊಂತಾರೆ. ಲೈಂಗಿಕ ಕಾರ್ಯಕರ್ತರಿಗೆ ಬರ್ತಾ ಏನು ಯೌವನ ಬರೋದಿಲ್ಲ. ಅವರ ಮುಖದ ಸೌಂದರ್ಯ ಇರೋವರೆಗೂ ಅವ್ರು ವೃತ್ತಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅವರಿಗೆ ತೊಡೆಲಿ ಶಕ್ತಿ ಇರೋವರೆಗೂ ಈ ವೃತ್ತಿ ಮಾಡ್ಬೋದು. ಅದರ ನಂತರ ಇಲ್ಲ ಏನಾದರೂ ಭಿಕ್ಷಾಟನೆ ಮಾಡ್ತಾರೆ, ಇಲ್ಲ ಬೇರೆ ಅದನ್ನ ಮಹಿಳೆಯರನ್ನ ಕಳಿಸ್ಬಿಟ್ಟು ಅವ್ರು ದುಡ್ಡು ಇಸ್ಕೊಳೋಂಥ ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ನಮ್ಮ ಘನ ಸರ್ಕಾರ ಇದನ್ನು ಪರಿಗಣಿಸಿ ತಿಂಗಳಿಗೆ ಒಂದು 3,000 ರೂಪಾಯಿ ಬರೋ ಥರ ಮಾಡಿದರೆ ತುಂಬ ಸೂಕ್ತ ಅಂತ ನನಗನ್ಸುತ್ತೆ. ಮತ್ತು ನನಗೆ ಇನ್ನೊಂದೇನೆಂದರೆ ತುಂಬ ಕುತೂಹಲ ಆಗಿರೋವಂಥದ್ದು, ಜಯಮಾಲಾ ಕಮಿಟಿ ಆಗಿತ್ತು 2016-17ನೇ ಇಸ್ವಿನಲ್ಲಿ. ಆ ಕಮಿಟಿಲಿ ಒಂದು ವರದಿ ಬಂತು. ಅದರ ಕೆಲವೊಂದು ರೆಕಮೆಂಡೇಶನ್ ಇದೆ. ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಸಾಧನಾ ಮಹಿಳಾ ಸಂಘದಲ್ಲಿ ನಾನು ಒಬ್ಬಳ ಸದಸ್ಯರಾಗಿ ಆ ಕಮಿಟಿಲಿದ್ದೆ. ನಾವು ಸಾಕಷ್ಟು ಕೆಲವೊಂದು ವಿಷಯ ಕೊಟ್ಟಿದ್ದೀವಿ. ಇಡೀ ರಾಜ್ಯದಾದ್ಯಂತ ಇಂಥದ್ದಾಗಬೇಕು ಅಂತ ಆ ರೆಕಮೆಂಡನ್ನು ನೀವು ಇಂಪ್ಲಿಮೆಂಟೇಷನ್ ಮಾಡಿದರೆ ಎಲ್ಲೋ ಒಂದು ಕಡೆ ಲೈಂಗಿಕ ಕಾರ್ಯಕರ್ತೆಯರು ಸ್ವಲ್ಪ ಸುಧಾರಿಸ್ಕೊಂತಾರೇನೋ ಅನ್ನೋ ಅಭಿಪ್ರಾಯ ನನ್ನದು. ಜಯಮಾಲಾ ಕಮಿಟಿ ಏನು ಹೇಳುತ್ತೆ? ಸಾಕಷ್ಟು ರೆಕಮೆಂಡೇಶನ್ ಇದೆ. ಅಂದರೆ ಅವ್ರಿಗೆ ವಸತಿ ಕೊಡೋ ಅಂಥದ್ದು, ಕೆಲಸ ಕೊಡೋ ಅಂಥದ್ದು, ಮಕ್ಕಳ ಎಜುಕೇಷನ್ ಕೊಡೋ ಅಂಥದ್ದು, ಇವರಿಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋ ಅಂಥದ್ದು, ಅದ್ರ ಜೊತೆ ಬಂದುಬಿಟ್ಟು ಈ ಥರ ಮಹಿಳೆಯರಿಗೆ ಏನಾದರೂ 40 ವರ್ಷದ ಮೇಲ್ಪಟ್ಟಿದ್ರೆ ಅವ್ರಿಗೆ ಪೆನ್ಷನ್ ಕೊಡೋ ಅಂಥದ್ದು ಬೇರೆ ಬೇರೆ ಇದೆ. ಅದರಲ್ಲಿ ನಾವು ಕೆಲವೊಂದು ರೆಕಮೆಂಡೇಶನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಇದಕ್ಕೆ ಸೂಕ್ತವಾಗಿ ಏನಿದೆ ಅಂಥ ರೆಕಮೆಂಡೇಶನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. ನಮ್ಮ ರಾಜ್ಯ ಸರ್ಕಾರ ಈಗಲೂ ಕೂಡ ಒಂದು ಡಿಕ್ರಿಮಿನಲೈಸ್, ನಿರಪರಾಧೀಕರಣ ಮಾಡಿದರೆ
ಅದಿನ್ನ ಸೂಕ್ತವಾಗಿರುತ್ತೆ. ಯಾಕೆ ಅಂದರೆ ಪ್ರಪ್ರಥಮ ಬಾರಿಗೆ ಏನು ಜಯಮಾಲಾ ಕಮಿಟಿ ಮಾಡಿ ಒಂದು ಅಧ್ಯಯನ ಮಾಡ್ತು ಲೈಂಗಿಕ ಕಾರ್ಯಕರ್ತರ ಬಗ್ಗೆ, ಯಾವ ರಾಜ್ಯದಲ್ಲೂ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಕರ್ನಾಟಕ ಸರ್ಕಾರ ಅದು ಮಾಡ್ತು. ಸೊ ಇವಾಗ ಈ ಒಂದು ನಿರಪರಾಧೀಕರಣ ತಂದು ಒಂದು ಆದೇಶ ಮಾಡಿದರೆ ಖಂಡಿತವಾಗ್ಲೂ ನಮ್ಮ ಘನ ಸರ್ಕಾರಕ್ಕೆ ಒಂದು ಮಾನ್ಯತೆ ಸಿಗುತ್ತೆ ಅನ್ನೋ ಅಭಿಪ್ರಾಯ ನನಗೆ ಅನಿಸ್ತಾ ಇದೆ. ಈ ವೃತ್ತಿನ ಆಯ್ಕೆ ಮಾಡ್ಕೊಳ್ಳೋರು ಸುಮಾರು ಜನ ಇದ್ದಾರೆ. ನಿಮ್ಮ ಸಂಘಟನೆಯಲ್ಲಿ ಎಷ್ಟು ಜನ ರಿಜಿಸ್ಟರ್ ಆಗಿದ್ದಾರೆ? 550-575 ಜನ ಇದ್ದಾರೆ. ಆದರೆ ಎಲ್ಲರೂ ಪರ್ಮನೆಂಟ್ ಆಗಿದ್ದಾರೆ ಅಂತ ಹೇಳಲ್ಲ. ಊರಿಗೆ ಹೋಗ್ತಾರೆ, ಬರ್ತಾರೆ, ಸ್ವಲ್ಪ ದಿನ ಇಲ್ಲಿ ಇರ್ತಾರೆ. ಅಂದರೆ ನಾವು ಅವ್ರ ಫೋನ್ ಕಾಂಟ್ಯಾಕ್ಟಲ್ಲಿ ಇರ್ತೀವಿ. ಹೇಗಿದ್ದೀರಾ, ಏನಾಗ್ತಾ ಇದೆ, ಊರಲ್ಲಿ ಏನು ಮಾಡ್ತಾ ಇದ್ದಾರೆ, ಏನಾರ ಬೇರೆ ಕೆಲಸ ಮಾಡ್ತಾರೆ. ಅಲ್ಲಿ ಇಲ್ಲಿಂದ ಅವರು ಕೆಲವೊಂದು ಲೊಕೇಶನ್ನಲ್ಲಿ ಬರ್ತಾರೆ. ಮಕ್ಕಳು ಎಜುಕೇಷನ್ಗೆ ಸಂಬಂಧಪಟ್ಟ ಫೀಸ್ ಕಟ್ಟೋ ಸಂದರ್ಭದಲ್ಲಿ ಬಂದು ಹೋಗ್ತಾರೆ. ಇಲ್ಲ ಮನೇಲಿ ಯಾರಿಗಾರು ಆರೋಗ್ಯ ಪರಿಸ್ಥಿತಿ ಗಂಭೀರವಾಗಿದೆ, ಅದಕ್ಕೆ ದುಡ್ಡು ಬೇಕೇ ಬೇಕು, ಆಪ್ರೇಷನ್ ಮಾಡ್ಸೋಕ್ಕೆ ಅದಕ್ಕೆ ಇದಕ್ಕೇನ ಅಂತ ಬಂದು ಹೋಗ್ತಾರೆ. ಕೆಲವೊಂದು ಹಬ್ಬಗಳಿಗೆ ಬಟ್ಟೆ ತಗೋಬೇಕು, ನನಗೂ ಆಸೆ ಇದೆ ಬಟ್ಟೆ ಹಾಕ್ಕೋಬೇಕು. ಯಾರೂ ಕಿವಿಗೆ 5 ಗ್ರಾಮ್ ಚಿನ್ನನೂ ಹಾಕ್ಕೊಳಲ್ಲ, ಕತ್ತಲ್ಲಿ 10 ಗ್ರಾಮ್ ಮಂಗಲ ಚೈನು ಹಾಕ್ಕೊಳಲ್ಲ. ಅದು ನಾವು ನೋಡಿರೋ ಮಟ್ಟಿಗೆ ಅವ್ರ ಹತ್ರ ಅವತ್ತಿನ ಮಟ್ಟಿಗೆ ಏನು ಬೇಕೋ ಅಂಥರು ಇರೋವಂಥ ಮಹಿಳೆಯರೇ ಹೊರತು ನಾನು ಕಾರಲ್ಲಿ ಓಡಾಡಬೇಕು, ಬಂಗ್ಲಲ್ಲಿ ಇರಬೇಕು ಅನ್ನೋಂಥ ಮಹಿಳೆಯರು ಯಾರೂ ಈ ಬೀದಿಲಿಲ್ಲ. ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ಇದೆ. ಐಫೈ ಇದೆ, ಐಫೈ ಅದನ್ನೇ ಯೂಟ್ಯೂಬರ್ಗೆ ಹೇಳ್ತಾ ಇರೋದು. ನೋಡಿ ಎಂತೆಂಥ ಐಫೈಗಳಿದ್ದಾವೆ ಬಂಗ್ಲೆಗಳಲ್ಲಿ, ಮಾಲ್ಗಳಲ್ಲಿ, ಅಪಾರ್ಟ್ಮೆಂಟ್ಗಳಲ್ಲಿ ನಡೀತಾ ಇದೆ. ಅವೆಲ್ಲ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಎಲ್ಲೋ ಬೀದಿಲಿ ನಿಂತ್ಕೊಂಡ್ರನ್ನ ಟಾರ್ಚ್ ಹಾಕಿ ಇವರಿಲ್ಲಿದ್ದಾರೆ ಒತ್ತಿ ಒತ್ತಿ ತೋರಿಸಿ ಈ ಸಮಾಜದಲ್ಲಿ ಆ ಮಹಿಳೆಯರಿಗೊಂದು ಅವಮಾನಕರಣ ತರ್ತಾ ಇದ್ದೀರಾ. ಇವಾಗೂ ಹೇಳ್ತಾ ಇದ್ದೀನಿ, ನೀವು ಮಾಡ್ತಾ ಇರೋಂಥ ಕೆಲಸ ನಿಜವಾಗೂ ನಿಮಗೆ ಹೆಣ್ಣು ಜನ್ಮ ಕೊಟ್ಟಿಲ್ಲ. ಯಾರು ಜನ್ಮ ಕೊಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಯಾವುದೋ ಮೃಗನೇ ನಿಮಗೆ ಜನ್ಮ ಕೊಟ್ಟಿರ್ಬೇಕೇನು, ಅಷ್ಟು ಅಸಭ್ಯವಾಗಿ ನೀವು ಪಬ್ಲಿಕೇಶನ್ ಮಾಡ್ತಾ ಇದ್ದೀರಾ ಆಯಿತಾ. ಅದರೊಳಗೆ ನನಗೆ ಏನನ್ಸುತ್ತೆ, ಯಾರಾದರೂ ಹೆಣ್ಮಗಳು ಇದನ್ನ ತಾಳ್ಲಾರ್ದೆ ಸೂಸೈಡ್ ಮಾಡ್ಕೊಂಡ್ರೆ ಅವ್ರ ಮಕ್ಳಿಗೆ ಯಾರ್ರೀ ಆಶ್ರಯ? ಕೆಲವೊಂದು ತಾಯಂದಿರನ್ನ ಈಚೆ ಹಾಕಿದ್ದಾರೆ. ನಾವು ಆಶ್ರಯ ಕೊಟ್ಟಿದ್ದೀವಿ, ಸಾಧನ ಮಹಿಳಾ ಸಂಘ ಆಶ್ರಯ ಕೊಟ್ಟಿದೆ. ಅವ್ರ ಯೂಟ್ಯೂಬ್ ನೋಡ್ಬಿಟ್ಟು ನೀನ್ ಯಾಕಮ್ಮ ಅಲ್ಲಿ ಹೋಗಿದ್ಯಾ, ನೀನ್ ಯಾಕೆ ಅಲ್ಲಿ ನಿಂತಿದ್ಯಾ ಅಂತ ಪ್ರಶ್ನೆ ಮಾಡಿ ಮಕ್ಕಳು ಅವ್ರನ್ನ ಈಚೆ ಹಾಕಿದ್ದಾರೆ. ಸೊ ಇದು ಕೆಲಸ ನೀವು ಮಾಡಬೇಡಿ, ದಯವಿಟ್ಟು ಈ ಕೆಲಸ ಮಾಡಬೇಡಿ. ಈ ಸಾಧನ ಸದಸ್ಯರಿಗೆ ಸಾಕಷ್ಟು ಜನದಲ್ಲಿ ಅರ್ಧ ಭಾಗ ಸದಸ್ಯರು ಸಾಧನ ಮಹಿಳಾ ಸಂಘನ ತವ್ರ ಮನೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಮನೇಲಿ ಏನೇ ನೋವುಗಳಾದ್ರು, ಯಾರೇ ಏನಾರ ಅಂದ್ರು, ಇಲ್ಲ ರೋಡಲ್ಲಿ ಏನಾರ ಪ್ರಾಬ್ಲಮ್ ಆದರೂ ಅವ್ರು ಬಂದು ಹೇಳ್ಕೊಳೋದೇ ಸಾಧನ ಮಹಿಳಾ ಸಂಘದ ಹತ್ರ. ಇದು ನಮಗೆ ತವ್ರ ಮನೆ ಇದ್ದಂಗೆ ಅಂತ ಹೇಳ್ತಾರೆ. ಇಲ್ಲಿರೋರೆಲ್ಲ ನಮ್ಮ ಅಕ್ಕ ತಂಗಿರ ಹತ್ರ ನಮ್ಮ ನೋವು ಹೇಳ್ಕೊಳಕ್ಕಾಗೋದಿಲ್ಲ. ಮತ್ತು ಅವ್ರಿಗೆ ಪರಿಸ್ಥಿತಿ ಗಂಭೀರವಾಗಿ ಏನಾದರೂ ಸಂಪಾದನೆ ಆಗಲಿಲ್ಲ ಅಂದರೆ ಅಮ್ಮ ಸ್ವಲ್ಪ ರೇಷನ್ ಕೊಡಿಸಿ ಅಂತ ಕೇಳ್ತಾರೆ. ಅಮ್ಮ ನನ್ನ ಮಕ್ಳಿಗೆ ಪುಸ್ತಕ ಬ್ಯಾಗ್ ಇಲ್ಲಪ್ಪ, ಹೆಂಗಾದ್ರೂ ಯಾರ ತವ್ರ ಕೇಳ್ಬಿಟ್ಟು ಈಸ್ಕೊಡಿ ಅಂತಾರೆ. ನಾವು ಲೀಸ್ಟ್ ಮಾಡ್ತೀವಿ ಎಷ್ಟು ಜನಕ್ಕೆ ಅದು ಅಗತ್ಯ ಇದೆ. ಮೇನ್ ಎಜುಕೇಷನ್ ಮಕ್ಕಳ ಬಗ್ಗೆ ನಾವು ಖಂಡಿತ ಫೋಕಸ್ ಮಾಡ್ತಾ ಇದ್ದೀವಿ. ಎಷ್ಟು ಜನಕ್ಕೆ ಇದು ನೀಡ್ಸಿದೆ, ಬುಕ್ಕು, ಬ್ಯಾಗು, ಮತ್ತು ಏನು ಜಾಮಿಟ್ರಿ ಬ್ಯಾಗ್ಸ್ ಅದಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಇರ್ತದೆ ಮಾಡಿಬಿಟ್ಟು ಕನಿಷ್ಠ ವರ್ಷದಲ್ಲಿ ನಾವು ಒಂದು 25 ಜನಕ್ಕಾದರೂ ಮಕ್ಕಳಿಗೆ ಬ್ಯಾಗು, ಬುಕ್ಕು ಇದನ್ನೆಲ್ಲ ನಾವು ಅವೈಲಬಲ್ ಮಾಡ್ತೀವಿ. ಅದೇ ಏನಾದ್ರು ಒಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ನ ನಿಮ್ಮ ಹತ್ರ ಹಂಚ್ಕೊಂಡಿರೋದು, ಅಥವಾ ಯಾರೋ ಒಬ್ಬ ಕ್ಲೈಂಟ್ ಕಸ್ಟಮರ್ ಬಂದು ಹೊಡೆದಿರೋದು, ಅಥವಾ ಏನೋ ಕಂಪ್ಲೇಂಟ್ ಆಗಿರೋದು? ಸುಬ್ರಹ್ಮಣ್ಯಪುರ ಪೊಲೀಸ್ ವ್ಯಾಪ್ತಿಗೆ ಬರುತ್ತೆ. ಅಲ್ಲಿ ಇಲ್ಲಿಂದ ಮೆಜೆಸ್ಟಿಕ್ಕಿಂದಲೇ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ಅವಳು ಲಾಡ್ಜ್ಗೆ ಹೋದರೆ ಅದೇ ದುಡ್ಡು ನನಗೆ ಉಳ್ಕೊಂತೈತೆ, ಸುಮ್ಮನೆ ಯಾಕೆ ಲಾಡ್ಜ್ವರೆಗೂ ಹೋಗಿ ಅಲ್ಲಿ ದುಡ್ಡು ಕೊಡಬೇಕು ಅಂತ ಅವಳ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಕ್ಲೈಂಟ್ನ ಕರ್ಕೊಂಡು ಹೋದಾಗ ಅವನ ಹತ್ರ ಇವೆಲ್ಲ ಇದೆ ಅಂತ ಅವಳಿಗೆ ಗೊತ್ತೇ ಇರೋದಿಲ್ಲ. ಅವನ ಹತ್ರ ಒಂದು ದಾರದ್ದು ಉಂಡೆ ಇರುತ್ತೆ, ಅದರ ಜೊತೆ ಒಂದು ಚಾಕು ಇರುತ್ತೆ, ಖಾರದ ಪುಡಿ ಇರುತ್ತೆ ಅವನ ಬ್ಯಾಗಲ್ಲಿ. ಸೊ ಅಷ್ಟನ್ನು ಇಟ್ಕೊಂಡು ಕರ್ಕೊಂಡು ಹೋಗ್ತಾನೆ. ಅವಳ ಜೊತೆ ಕೂಡ ಮಾಡ್ತಾನೆ. ಮಾಡಾದ್ಮೇಲೆ ಅವಳು ಕಾಂಡಮ್ಗೆ ಕೇರ್ಲೆಸ್ ಮಾಡಿದ್ಲು ಅನ್ನೋ ಒಂದೇ ಕಾರಣಕ್ಕೆ, ನಾನು ಕಾಂಡಮ್ ಬಳಸಲ್ಲ ಅಂತ ಹೇಳಿದ ಕಾರಣಕ್ಕೆ ಅವಳ ಕುತ್ತಿಗೆನ ಕೊಯ್ದು, ಸೊ ಅವಳ ಎದೆನೆಲ್ಲ ಭಾಗವಾಗಿ ಕಟ್ ಮಾಡಿ, ಆ ಚಾಕು, ಆ ದಾರದುಂಡೆ, ಆ ಬ್ಯಾಗನ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ಅವನು ಪರಾರಿ ಆಗ್ತಾನೆ. ಸೊ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಅವರು ಅದನ್ನು CC ಕ್ಯಾಮ್ರಾದಲ್ಲಿ ಚೆಕ್ ಮಾಡಿದಾಗ ಅವನು ಎಲ್ಲಿಂದ ಎಲ್ಲಿವರೆಗೂ ಹೋಗಿ ಆಟ ಹಿಡ್ಕೊಂಡ ಅಂತ. ಆದರೆ ಅದನ್ನು ಸಕ್ಸಸ್ಫುಲ್ ಮಾಡಿದರು. ಅಲ್ಲಿ ಲತಾ ಮೇಡಮ್ ಅಂತ ಸಬ್ ಇನ್ಸ್ಪೆಕ್ಟರ್ ಇದ್ದರು, ತುಂಬ ಚೆನ್ನಾಗಿ ಕೋಪ್ರೇಷನ್ ಮಾಡಿ. ಅವಳು ಲೈಂಗಿಕ ಕಾರ್ಯಕರ್ತರಾಗಿದ್ರೇನು, ಅವಳು ಒಂದು ಮಹಿಳೆ, ಅವಳಿಗೆ ಈ ಥರ ಆಗಿದೆ, ನಮಗೆ ಇದಾಗಿದೆ ಅಂದ್ಬಿಟ್ಟು ಅವನ್ನ ಕ್ರೇಸ್ ಮಾಡಿ ಕಂಡು ಹಿಡಿದು ಅವ್ನ ಕೇಸ್ ಹಾಕಿ ಜೈಲಿಗೆ ಕಳಿಸೋರ್ಗೂ ಬಿಡಲಿಲ್ಲ. ಸೊ ಅಲ್ಲಿ ನಾವೆಲ್ಲ ಅದರಲ್ಲಿ ಪಾತ್ರವಾಗಿದ್ವು, ಭಾಗವಹಿಸಿದ್ವು. ಕರಿಯೋರು, ಮಾತಾಡೋರು, ನಮ್ಮನ್ನೆಲ್ಲ ಸೇರಿಸಿ ಹುಷಾರಾಗಿರಮ್ಮ, ನಿಮ್ಮ ಜೀವನ ಕಟ್ಕೊಳಕ್ಕೆ ಬಂದಿದ್ದೀವಿ ಅಂತ ಈ ಥರ ಬಲಿಯಾಗ್ತೀರಾ ನೋಡಿ. ಈಗ ನಿಮ್ಮ ಮಕ್ಕಳಿಗೆ ಆ ಅಮ್ಮನ ಮಗು ಇದ್ದಿದ್ದು 6 ವರ್ಷದ ಮಗು, ಒಂದು ಗಂಡು ಮಗು ಇತ್ತು.
ಸೊ ಆ ಮಗುನ ನಾವೇ ಸೇಫ್ ಮಾಡಿ ಹಾಸ್ಟ್ಲಿಗೆ ಹಾಕಿದ್ದು. ಈ ಥರ ಆಗುತ್ತೆ. ಲಾಡ್ಜಿಗೆ ಕರ್ಕೊಂಡು ಹೋಗ್ಬಿಟ್ಟು ದಿಂಬನ್ನ ಮಗಕ್ಕೆ ಇಟ್ಬಿಟ್ಟು ಮಾಡಿರೋ ಅಂಥದ್ದು. ಅದ್ರ ಜೊತೆ ಒಂದು 4 ವರ್ಷದ ಹಿಂದೆನೋ ಏನೋ 4-5 ವರ್ಷದ ಹಿಂದೆ ಕಾಟಂಪೇಟೆಯಲ್ಲಿ 2 ಮಂಗಳಮುಖಿಯರನ್ನ ಕತ್ತರಿಸಾಕಿದ್ರು. ಸೊ ಈ ಥರ ಎಲ್ಲ ಅನುಭವಿಸ್ತಾರೆ. ಅಂದರೆ ಈ ವೃತ್ತಿ ಏನು ಒಳ್ಳೆ ಇದು ಅಲ್ಲ, ಒಂದು ಸೂಜಿ ಮೇಲೆ ತಪಸ್ ಮಾಡ್ದಂಗೆ. ಅವರು ಹೊರಗಡೆ ಬರೋವರೆಗೂ ಅವ್ರ ಜೀವ ಅವ್ರ ಕೈಲಿದ್ರೆ ಹೆಚ್ಚು. ಈ ಜನ ಅಂತಾರೆ, ಈ ಸಮಾಜ ಅಂತೈತೆ, ಇಲ್ಲಿ ವಿಜಿ ಮಣಿ ಪಡಿಬೋದು, ಸುಖೋಪೋಗ್ನ ಮಾಡ್ಬೋದು, ಬಿರಿಯಾನಿ ತಿನ್ಬೋದು, ಮಸಾಲೆ ದೋಸೆ ತಿನ್ಬೋದು, ಅದಕ್ಕೆ ಈ ವೃತ್ತಿಗೆ ಬರ್ತಾರೆ ಅಂತ. ಆ ವೃತ್ತಿಗೆ ಬರೋಕ್ಕೆ ಹಲವಾರು ಕಾರಣ ಇದ್ದರೆ ಇಲ್ಲಿ ಮಾಡುವಾಗಲೂ ಸಾಕಷ್ಟು ಸಂಕಷ್ಟಗಳಿದ್ದಾವೆ. ಕ್ಲೈಂಟಿಂದ, ರೌಡಿಗಳಿಂದ, ಈ ಕಡೆ ಪೊಲೀಸರಿಂದ, ಈ ಸಮಾಜದಿಂದ ಎಲ್ಲ ರೀತಿಯಲ್ಲೂ ಒಂಥರ ಕಳಂಕನೇ ಇದೆ ಹೊರತು ಎಲ್ಲೂ ಕೂಡ ನೆಮ್ಮದಿ ಇಲ್ಲ ಅವ್ರಿಗೆ. ಈ ವೃತ್ತಿಗೆ ಗಂಡ ಜೊತೆನಲ್ಲಿ ಇದ್ರೂ ಕೂಡ ಬರ್ತಾರ. ಕೆಲವೊಬ್ಬರಿಗೆ ಗಂಡನಿಗೆ ಅಸಹಾಯಕನಾಗಿರ್ತಾನೆ, ಅವ್ರಿಗೇನೋ ಒಂದು ಕೈಯೋ ಕಾಲ ಇರೋದಿಲ್ಲ, ಅವ್ನು ಗಂಡಸೇ ಆಗಿರೋದಿಲ್ಲ. ಇಲ್ಲ ಕೆಲವೊಬ್ರು ಏನೋ ಕಾಯಿಲೆ ಇರುತ್ತೆ ಗಂಡನಿಗೆ, ಅವ್ನು ಕೆಲ್ಸಕ್ಕೆ ಹೋಗೋಕ್ಕಾಗೋದಿಲ್ಲ. ಈ ಥರದಲ್ಲಿ ಗಂಡ ಇರೋರು ಬರ್ತಾರೆ. ತುಂಬ ಅದು ಕಾಲು ಭಾಗದಷ್ಟು ಗಂಡ ಇರೋ ಅಂಥವ್ರು. ಈ ಪಾರ್ಟ್ನರ್ಗಳು ಮಾಡ್ಕೊತಾರಲ್ಲ, ಬೆಂಗಳೂರಿಗೆ ಬಂದು ನಂಬಿಸಿ ಜೀವನ ಕೊಡ್ತೀನಿ ಅಂತ ಮಾಡ್ಕೊತಾರಲ್ಲ, ಅದು ಅರ್ಧ ಭಾಗ. ನಾನು ನಿನಗೆ ಚಿನ್ನಾರ ಅನ್ನೋ ಥರ ನೋಡ್ಕೊತೀನಿ ಬಂಗಾರ, ನನ್ನ ಮದುವೆ ಮಾಡ್ಕೊ ಅಂತ ಹೇಳ್ಬಿಟ್ಟು 2 ದಿನ ಚಿನ್ನಾರನ್ನ ಅಂತ ಮುತ್ತು ಕೊಡ್ತಾನೆ, 3ನೇ ದಿನಕ್ಕೆ ಹೋಗಿ ಮಾಡ್ಕೊಂಬಂದು ನಾನು ಸಂಪಾದನೆ ಮಾಡಿ ಹಾಕೊಂತಾರೆ. ಸೊ ಅದನ್ನು ಕೂಡ ನಾವು ಇದು ಮಾಡ್ತಾಯಿದ್ವಿ. ಪಾರ್ಟ್ನರಿಗೆ ಕೊಟ್ಟು ಹಾಳು ಮಾಡ್ಕೋಬೇಡಿ, ನೀವು ಹೋಗಿ ಸಂಪಾದನೆ ಮಾಡೋ ದುಡ್ಡು ಅದು. ಬೇರೆಯವ್ರಿಗೆ ಕೊಟ್ಟು ಕಳ್ಕೊಳೋದಕ್ಕಿಂತ ನೀವು ಉಳಿಸ್ಕೊಳಕ್ಕೆ ಪ್ರಯತ್ನ ಮಾಡಿ. ನಿಮ್ಮದೇ ಆದಂಥ ಒಂದು ಅಕೌಂಟ್ ಮಾಡ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳನ್ನ ಊರಲ್ಲಿ ಬಿಟ್ಟಿರ್ಬೋದು, ಆ ಮಕ್ಕಳು ಓದೋಕ್ಕಾದ್ರೂ ದುಡ್ಡು ಬೇಕಲ್ಲ. ಆ ರೀತಿ ಒಂದಷ್ಟು ಮಾತಾಡ್ತೀವಿ. ಮುಂದೆ ಅಕಸ್ಮಾತ್ ನಮ್ಮಮ್ಮ ಬೆಂಗಳೂರಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾಳೆ, ನನ್ನ ಭರ್ಜರಿ ಮದುವೆ ಮಾಡ್ತಾಳೆ ಅಂತ ನಿರೀಕ್ಷೆ ಇಟ್ಕೊಂಡಿರ್ತೇವೆ. ನಿನ್ನ ಕೊನೆ ಕಾಲದಲ್ಲಿ ದುಡಿಯೋಕ್ಕೂ ಆಗದೆ ನಿನ್ನ ಹತ್ರ ಏನು ಇಲ್ದಿದ್ದಾಗ ಮಕ್ಕಳಿಗೆ ಏನು ಮಾಡ್ತೀಯ? ಸೊ ಈ ಥರದ್ದೆಲ್ಲ ಹೇಳ್ತಾ ಇವಾಗ SHG ಗ್ರೂಪ್ಗಳ್ನು ಮಾಡಿದ್ದೀವಿ. ಏನು ಇವರು ಪ್ರಚಾರ ಮಾಡಿ ಹೇಳ್ತಾರಲ್ಲ ಯೂಟ್ಯೂಬರು, ಮೆಜೆಸ್ಟಿಕ್ ಅಂತ, ಅದೇ ಮೆಜೆಸ್ಟಿಕ್ಕಲ್ಲಿ 3 ಸ್ವಸಹಾಯ ಸಂಘ ಮಾಡಿದ್ದೀವಿ. ಒಂದೊಂದು ಸಂಘದಲ್ಲಿ 15 ಜನ ಇದ್ದಾರೆ. ವಾರಕ್ಕೆ 100 ರೂಪಾಯಿ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾವು ಸಾಧನಾ ಮಹಿಳಾ ಸಂಘ ಆಗಿ ಇಷ್ಟು ಯೋಚನೆ ಮಾಡ್ತಾಯಿದ್ವಿ, ಹೇಗೆ ಅವ್ರನ್ನ ಸೇಫ್ ಮಾಡಬೇಕು. ಕೆಲವೊಬ್ರು ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿರ್ತಾರೆ, ಬೇರೆ ಪ್ರಜ್ಞೆನೇ ಇರಲ್ಲ. ಕೆಲವೊಬ್ರು ಈ ಗುಟ್ಕಾಗಳಿಗೆ ಅಡಿಕ್ಟ್ ಆಗ್ತಾರೆ, ಇದು ಹನ್ಸುಗಳಂತೆ, ಸಲ್ಯೂಷನ್ ಹೊಡೆಯೋದು, ಬೇರೆ ಬೇರೆ ಇದಕ್ಕೆ ಡ್ರಗ್ಸ್ಗೆ ಅಡಿಕ್ಟ್ ಆಗ್ಬಿಡ್ತವೆ. ಆದಾಗ ಅವ್ರ ಮೇಲೆ ಅವ್ರಿಗೆ ಜ್ಞಾನ ಇರೋದಿಲ್ಲ, ನಾವೇನು ಮಾಡ್ತೀವಿ ಅಂತ. ಪ್ರಜ್ಞೆ ಇಳ್ದಾಗ ಗೊತ್ತಾಗುತ್ತೆ, ಅಯ್ಯ ನಾನು ಯಾಕೆ ಹಿಂಗೆ ಮಾಡಿದೆ ಅಂತ. ಸೊ ಅದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕಾದ್ರೂ ಒಂದು ಸಂಘಟನೆ ಬೇಕು. ಹಾಗಾಗಿ ಸಾಧನಾ ಮಹಿಳಾ ಸಂಘ ಇರೋ ಅಂಥದ್ದು. ಇದರೊಳಗಡೆ ಸುಮಾರು ಒಂದು 5 ಜನ ಕಾರ್ಯಕರ್ತರು ಕೋಆರ್ಡಿನೇಟರ್ ಕೆಲಸ ಮಾಡ್ತಾ ಇದ್ದಾರೆ. ಸೊ ಕೋಆರ್ಡಿನೇಟರ್ಗಳು ಕೂಡ ಅವ್ರನ್ನ ಗುಡುಗಜ್ಜಿ ಬೆನ್ನು ತೊಡ್ತಂಗೆ ತೊಡ್ತಾ ಇರ್ತಾರೆ. ಗುಂಪಾಗಬೇಡಿ, ಗಲಾಟೆ ಮಾಡಬೇಡಿ, ನ್ಯೂಸನ್ಸ್ ಮಾಡಬೇಡಿ, ಪಬ್ಲಿಕ್ ತೊಂದರೆ ಕೊಡಬೇಡಿ, ಯಾರಾದರೂ ಫ್ಯಾಮಿಲಿ ಹೆಣ್ಮಕ್ಳು ಬಂದರೆ ಸ್ವಲ್ಪ ಮರೆಯಾಗಿ, ಈ ಥರದ್ದೆಲ್ಲ ಕೋಆರ್ಡಿನೇಟರ್ಸ್ ಮಾಹಿತಿ ಕೊಡ್ತಾ ಇರ್ತಾರೆ. ಸೊ ಇವ್ರೇನು ತಿಳ್ಕೊಂಡಿದ್ರೆ ಸಾಧನಾ ಮಹಿಳಾ ಸಂಘನೇ ಲೈಂಗಿಕ ಕಾರ್ಯಕರ್ತರಿಗೆ ಎಂಕರೇಜ್ ಮಾಡ್ತಾ ಇದೆ. ನಾವು ಎಂಕರೇಜ್ ಮಾಡ್ತಾ ಇಲ್ಲ, ವೃತ್ತಿ ಮಾಡ್ತಾ ಇದ್ದಾರೆ. ಈಗ ಒಂದು ಕಂಪ್ನಿಲಿ ಯಾರೋ ಒಂದು 100 ಜನ ಕೆಲಸ ಮಾಡ್ತಾರೆ, ಮಾಲೀಕನ ಕೆಲಸ ಏನು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇಲ್ಲ, ಕೆಲಸಗಾರರು ಹೇಗೆ ನಡ್ಕೊತಾ ಇದ್ದಾರೆ ಅದನ್ನು ಅಬ್ಸರ್ವ್ ಮಾಡಿಸೋದು ಅಷ್ಟೇ ಮಾಲೀಕರ ಕೆಲಸ. ನಾವು ಮಾಲೀಕರಲ್ಲ. ಸೊ ನಾವೆಲ್ಲ ಅನುಭವಿಸಿ ಸಂಘಟನೆ ಕಟ್ಟಿದ್ದೀವಿ. ಮತ್ತೆ ಆ ನೋವನ್ನ ಅನುಭವಿಸಬಾರ್ದು ಅನ್ನೋ ರೀತಿಯಲ್ಲಿ ಇವರಿಗೆ ಅದನ್ನ ಅವರು ಮೂಡಿಸ್ತಾ ಇದ್ದೀವಿ. ಇವಾಗ ಬೇರೆ ರಾಜ್ಯಗಳಲ್ಲೆಲ್ಲ ರೆಡ್ ಲೈಟ್ ಏರಿಯಾ ಅಂತ ಏರಿಯಾಗಳಿರುತ್ತೆ, ಯಾಕಂದ್ರೆ ಅಲ್ಲಿ ಲೀಗಲ್ ಆಗಿ ಮಾಡಿರ್ತಾರೆ. ಬಟ್ ನಮ್ಮಲ್ಲಿ ಆ ಥರದ್ದೇನು ಇಲ್ಲ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ರೆಡ್ ಲೈಟ್ ಏರಿಯಾ ಅಂತ ಹೇಳಿದ ತಕ್ಷಣನೇ ಅದೊಂದು ಓಪನ್ ಪ್ಲೇಸ್ ಆಯಿತು. ಸೊ ಒಂದು ಜಾಗ, ವೇದಿಕೆ ಇದೆ, ಅಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು ಅಂತ. ಈಗ ಯಾರೋ ನಿರುದ್ಯೋಗಿಗಳು ಆ ಏರಿಯಾದಲ್ಲಿ ತಗೊಂಡೋಗಿ ಬಿಟ್ಬಿಡ್ಬೋದು. ಇಲ್ಲ ಎಲ್ಲೋ ಒಂದು ಹಳ್ಳಿಯಿಂದ ಯಾವನೋ ಮದುವೆ ಮಾಡ್ಕೊತಾನೆ. ಈಗ ಮೈಗ್ರೇಷನ್ ತುಂಬ ಇದೆ, ಬೇರೆ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ, ಬೇರೆ ಸ್ಟೇಟಿಂದ ಬೇರೆ ಸ್ಟೇಟಿಗೆ ಎಲ್ಲ ಮೈಗ್ರೇಷನ್ ಇದೆ. ಸೊ ಎಲ್ಲೋ ಒಂದು ಕಡೆ ಕೆಲಸ ಮಾಡೋದು, ನಾನು ನಿನ್ನ ನೋಡ್ಕೊತೀನಿ, ಮದುವೆ ಮಾಡ್ಕೊತೀನಿ ಅಂತ ಕರ್ಕೊಂಬರೋದು, ಇಲ್ಲ ಬನ್ನಿ ಊರಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಕರ್ಕೊಂಬರೋದು. ಕರ್ಕೊಂಬಂದು ತಗೊಂಡೋಗಿ ಆ ರೆಡ್ ಲೈಟ್ ಏರಿಯಾಗೆ ಅವನೇ ಬೇಕಾಗಿರೋದೇನೋ ಒಂದು 20,000-30,000 ಸಿಕ್ಕಿದ್ರೆ ಸಾಕು, ತಗೊಂಡೋಗಿ ಬಿಟ್ಟು ಬರ್ತಾನೆ. ಸೊ ಅಲ್ಲಿಂದ ಅವಳು ಹೆಂಗೆ ಆಚೆ ಬರಬೇಕು? ಅವ್ರಿಗೆ ಇಷ್ಟ ಇರೋದಿಲ್ಲ ವೃತ್ತಿ ಮಾಡೋಕ್ಕೆ, ಆದರೂ ಮಾಡಲೇಬೇಕಾಗತ್ತೆ. ಆದರೆ ಇಲ್ಲ, ಹಂಗಲ್ಲ. ಅವಳು ಸ್ವಇಚ್ಛೆ, ಬೇಕಾದರೆ ಮಾಡ್ಬೋದು, ಬೇಡ ಅಂದರೆ ಬೇಡ. ರೆಡ್ ಲೈಟ್ ಏರಿಯಾ ಅಂದರೆ ಅಲ್ಲಿ ಇಲ್ಲ, ಯಾರಿಗೂ ಕೆಲಸನೇ ಇಲ್ಲ, ಅಲ್ಲಿದೆಯಲ್ಲ ನಾನು ಹೋಗ್ಬಿಡೋಣ ವೃತ್ತಿಗೆ, ಆ ಜಾಗ ಇದೆ ಅನ್ನೋದು ಆಲೋಚನೆ ಬರ್ಬೋದು. ಇಲ್ಲ ಅದೇ ಏರಿಯಾದಲ್ಲಿ ಒಂದು ಕುಟುಂಬಗಳಾಗಿರ್ತವೆ, ಬೆಳೀತಾ ಬೆಳೀತಾ
ತನ್ನ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಅದಕ್ಕೆ ತೊಡಗಿಸ್ಕೋಬೋದು. ರೆಡ್ ಲೈಟ್ ಏರಿಯಾ ತುಂಬ ಒಂದು ಸೂಕ್ಷ್ಮತ್ವವಾದಂಥ ವಿಷಯ, ಅದು ಮಾತಾಡಬಾರ್ದು, ಅದಾಗಲೂಬಾರ್ದು. ನಮ್ಮ ಕರ್ನಾಟಕ ರಾಜ್ಯ ಅದು ಮಾಡೋದೂ ಇಲ್ಲ. ರೆಡ್ ಲೈಟ್ ಏರಿಯಾ ಅದು ಸಾಮಾನ್ಯ, ನಾವು ಅದನ್ನು ತುಂಬ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಮಾಡೋಂಗಿದ್ರೆ ಇಷ್ಟೆಲ್ಲ ಇವೆಲ್ಲ ಅವಮಾನ ಮಾಡ್ತಾರಲ್ಲ ಈ ಪ್ರೆಸ್ನವರು, ಮೀಡಿಯಾದವರೆಲ್ಲ, ಯೂಟ್ಯೂಬರೆಲ್ಲ ಯಾವತ್ತೂ ಆಲೋಚನೆ ಮಾಡ್ತಾಯಿದ್ರು. ಅವರಿಗೆ ಒಂದು ನಮ್ಮ ಸರ್ಕಾರಗಳಿಗೆ ಒಂದು ಮಾನ್ಯತೆ ಇದೆ. ಯಾಕೆಂದರೆ ಈ ಥರ ಮಾಡಿದರೆ ಈ ಥರ ಅನಾನುಕೂಲಗಳಾಗುತ್ತೆ ಅನ್ನೋ ಒಂದು ಆಲೋಚನೆ ಇಟ್ಕೊಂಡೆ ಅವ್ರು ಇದನ್ನು ಮಾಡೋಕ್ಕೆ ಮುಂದಾಗ್ತಾ ಇದ್ದಿಲ್ಲ. ಈ ವೃತ್ತಿ ಮಾಡೋದು ಲೀಗಲ್ ಅಂತ ಹೇಳ್ಬೋದು. ಯಾಕೆಂದರೆ ಅದು ಅವ್ರ ಆಯ್ಕೆ ಅಲ್ವಾ. ಸಂವಿಧಾನ ಏನು ಹೇಳುತ್ತೆ, ಅಡಲ್ಟು ಇಲ್ಲ, ಸುಪ್ರೀಂ ಕೋರ್ಟ್ ನಿರ್ದೇಶನನೇ ಹೇಳ್ತಾ ಇದೆ, ಅಡಲ್ಟು ಯಾವ ವೃತ್ತಿನೂ ಬೇಕಾದ್ರೂ ಆಯ್ಕೆ ಮಾಡ್ಕೋಬೋದು. ನನಗಿಷ್ಟ ಆದವ್ರ ಜೊತೆ ನಾನು ಹೋಗ್ಬೋದು, ಗಂಡಸಾಗಲಿ ಹೆಂಗಸಾಗಲಿ ಅವ್ರಿಗೆ ಯಾರು ಇಷ್ಟ ಆಗುತ್ತೋ ಅವ್ರ ಜೊತೆ ಹೋಗ್ಬೋದು. ತನ್ನ ಹೆಂಡ್ತಿನ ಇಷ್ಟ ಇಲ್ಲದೆ ಅಂದರೆ ಅವಳನ್ನ ಮುಟ್ಟಬಾರ್ದು ಅಂತ ಸಹ ಹೇಳಿದೆ. ಸೊ ಅವರಿಬ್ಬರ ಒಪ್ಪಂದಿಗೆ ಅನ್ನೋದಾದರೆ ಇಲ್ಲಿ ದುಡ್ಡಿಂದು ಬರಲ್ಲ, ಗಂಡು ಹೆಣ್ಣು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಎಲ್ಲೋ ಹೋಗ್ತಾರೆ. ಇವಾಗ ಆ ಥರ ಏನಾದರೂ ಸಿಕ್ಕಿದ್ರೆ ಅದನ್ನು ಸಹ ಅಲ್ಲಿ ಯಾರೊಬ್ಬ ಮಹಿಳೆ ಇರ್ತಾಳೆ ಅವಳನ್ನ ಅಕ್ಯೂಸ್ ಮಾಡ್ತಾರೆ. ಯಾರೋ ಒಬ್ಬಳನ್ನ, 3 ಜನ ಇದ್ರು ಅಂದರೆ ಒಬ್ಬಳನ್ನ ಅಕ್ಯೂಸ್ ಮಾಡ್ತಾರೆ, ಇನ್ನಿಬ್ಬರನ್ನ ವಿಕ್ಟಿಮ್ಸ್ ಮಾಡ್ತಾರೆ. ಅದು ಸರಿಯಲ್ಲ. ಯಾಕೆಂದರೆ ಅದರ ಓನರ್ ಯಾರು ಅಂತಲೇ ಗೊತ್ತಿಲ್ಲದೆ ಹೆಂಗೆ ನೀವು ಒಬ್ಬರನ್ನ ಅಕ್ಯೂಸ್ ಮಾಡ್ತೀರಾ, ಇಬ್ಬರನ್ನ ವಿಕ್ಟಿಮ್ಸ್ ಮಾಡ್ತೀರಾ? ಅಂದರೆ ಇನ್ಲೀಗಲ್ ಅಲ್ಲ ಅಂದರೆ ನಾನು ವೃತ್ತಿ ಆಯ್ಕೆ ಅಂತ ಹೇಳಿದ್ದೀನಿ. ಅದು ಲೀಗಲ್ ಆಗಿ ಒಂದೇ ಒಂದು ಸುಪ್ರೀಂ ಕೋರ್ಟ್ ನಿರ್ದೇಶನ ಇರೋದು, ಅವರು ಆಯ್ಕೆ ಮಾಡ್ಕೋಬೋದು, ಯಾರು ಬೇಕಾದ್ರೂ ಯಾವ ವೃತ್ತಿ ಬೇಕಾದ್ರೂ ಆಯ್ಕೆ ಮಾಡ್ಕೋಬೋದು ಅಂತ. ಲೈಂಗಿಕ ಕಾರ್ಯಕರ್ತರೇ ಇರಬೇಕು, ಇದನ್ನು ಮಾಡೋದು ಅಪರಾಧ ಅಲ್ಲ, ಇದು ನಿರಪರಾಧ ಅನ್ನೋ ರೀತಿಯಲ್ಲಿ ಇನ್ನೂ ಬಂದಿಲ್ಲ ಎಲ್ಲೂ ಕೂಡ. ಸೊ ಅದು ಬಂದರೆ ಒಳ್ಳೆಯದು. ಬಟ್ ಎಲ್ಲ ಕೆಲಸಗಾರರು ಹೆಂಗಿದ್ದಾರೆ, ಇದು ಒಂದು ಕೆಲಸ ಅಂತ ನಾವೆಲ್ಲ ಹೋರಾಟದ ಮುಖಾಂತರ ಕೇಳ್ತಾ ಇದ್ದೀವಿ. ಯಾವತ್ತಾದರೂ ಒಂದಿನ ಬರುತ್ತೆ, ನಮ್ಮ ಆ ಕಾಲಕ್ಕಿಲ್ಲ ಅಂದರೆ ಮುಂದಿನ ಪೀಳಿಗೆಗಾದರೂ ಆಗ್ಬೋದು, ಇಲ್ಲ ಕಾಲಕ್ರಮೇಣ ಬದಲಾಗಿ ಈ ವೃತ್ತಿಗೆ ಒಂದು ಕಡಿವಾಣನೂ ಬೀಳ್ಬೋದೋ ಏನೋ ಗೊತ್ತಿಲ್ಲ. ಈ ವ್ಯವಸ್ಥೆ ಸೊಸೈಟಿ ಹೆಂಗಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ಅದು ಹೇಗೆ ಬದಲಾಗುತ್ತೆ. ಯಾಕೆಂದರೆ ನಾವೆಲ್ಲ ಈಗೀಗ ಇರೋವಂಥ ಹೆಣ್ಮಕ್ಳು ಇರ್ಬೋದು, ನಾವೆಲ್ಲ ಆ ಕಾಲದ 91ರಿಂದ ಇರೋವಂಥವ್ರು ಇರ್ಬೋದು. ಅದರಿಂದಗಡೆ ರಾಜರ ಮಹಾರಾಜರ ಕಾಲದಲ್ಲಿ ಹೆಂಗಿತ್ತು, ರಾಜ ನರ್ತಕಿಯರು ಇದ್ದರು. ಬ್ರಿಟಿಷ್ ಕಾಲದಲ್ಲಿ ಹೆಂಗಿತ್ತು, ಸೆಕ್ಸ್ ವರ್ಕರ್ ಆಯಿತು. ಸೊ ಹಂತವಾಗಿ ಚೇಂಜ್, ದೇವದಾಸಿ ಪದ್ಧತಿ ಬಂದಿದೆ, ಬೇರೆ ಬೇರೆ ರೀತಿಲಿ ಆಗಿದೆ. ಸೊ ಆ ಥರದಲ್ಲಿ ಇದೊಂದು ಲೈಂಗಿಕ ಕಾರ್ಯಕರ್ತರು ಎಷ್ಟೋ ಸರಿ ಒಂದೊಂದು ಸರಿ ಸೇಮ್ ಕ್ಲೈಂಟು 2 ಸರಿ ಹೋಗೋವಂಥದ್ದು ಸಾಧ್ಯತೆ ಇರುತ್ತೆ, ಅವನಿಗೆ ತೃಪ್ತಿ ಆಗಿಲ್ಲ ಅಂತ. ಹಾಗೆ ಇವ್ರು ಹೆಣ್ಮಕ್ಳಿಗೆ ಇಲ್ಲಿ ತತ್ಕಾಲದ ಮಟ್ಟಿಗೆ ಹೋಗಿ ಆ ಒಂದು ಕೆಲಸ ಮುಗಿಸ್ಕೊಂಬರ್ತಾರೆ ಹೊರತು ತೃಪ್ತಿಕರವಾಗಿರೋದಿಲ್ಲ. ಅವ್ರ ಮನೆಯಲ್ಲಿ ಮನಸ್ಪೂರ್ವಕವಾಗಿ ಸೆಕ್ಸ್ ಮಾಡೋಂಥದ್ದೇ ತೃಪ್ತಿ ಅಂತ ನಾ ಕೇಳ್ಪಟ್ಟಿದ್ದೆ. ಎಮೋಷನ್ಸು, ಫೀಲಿಂಗು, ಬಾಂಡಿಂಗು, ಫ್ಯಾಮಿಲಿ ಇದ್ರ ಎಲ್ಲದ್ರ ಮುಂದೆ ಈ ಕಾಮ ಅನ್ನೋದು ತೀರಾ ಕಡಿಮೆ, ತೀರಾ ತುಚ್ಛ ಅಂತ ನಿಮ್ಗೆ ಅನ್ಸುತ್ತೆ? ಆಕರ್ಷಕವಾಗಿ ಮಹಿಳೆಯರು ಮಕ್ಕಳು ಬೆಂಗಳೂರಿಗೆ ಬರ್ತಾರೆ, ಇದಕ್ಕೆ ಬಲಿ ಆಗಬಾರ್ದು. ಏನು ಒಂದು ಲೈಂಗಿಕ ವೃತ್ತಿ ಅಂತಾರಲ್ಲ, ಆಕರ್ಷಕವಾಗಿ ಬಂದವರು ಆಯ್ಕೆ ಮಾಡ್ಕೊಂಬರೋರು ಬೇರೆ, ಅವರು ಇದಕ್ಕೆ ಬಲಿ ಆಗಬಾರ್ದು. ಇನ್ನೊಂದು, ಯಾವುದೇ ದೌರ್ಜನ್ಯಕ್ಕೆ ಒಳಗಾಗಬಾರ್ದು. ಪ್ರತಿಯೊಂದು ಮೊದಲನೇದಾಗಿ ಪಾರ್ಟ್ನರು, ಪೊಲೀಸ್ನವರು, ಗುಂಡಗಳು, ಮತ್ತು ಒಂದು ಕುಟುಂಬದ ವ್ಯವಸ್ಥೆ, ಮಕ್ಕಳು, ಯಾರು ಕೂಡ ಅವ್ರ ಮೇಲೆ ದೌರ್ಜನ್ಯ ಮಾಡಬಾರ್ದು. ಸೊ ಅದನ್ನ ತಡೆಗಟ್ಟಬೇಕು ಅನ್ನೋ ಒಂದು ರೀತಿಲಿ ಅಲ್ಲ, ನನ್ನ ಮೇಲೂ ರಾಬರಿ ಕೇಸೆಲ್ಲ ಹಾಕಿದ್ದಾರೆ. ಯಾಕೆಂದರೆ ಇವಳು ಸಂಘಟನೆ ಲೀಡ್ರ್ ಆಗ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಬ್ಯಾಂಕ್ ದರೋಡೆ ಮಾಡೋಕ್ಕೆ ಹೋಗಿದ್ದೆ KG ರೋಡಲ್ಲಿ ಅಂತ. ಫಸ್ಟ್ ಆ ಕೇಸ್ ನಮ್ಮ ಪರವಾಗಿ ಆಯಿತು. ಕೊನೆಗೆ ಒಂದೇನೋ ಹೋರಾಟ ಮಾಡಿ ಇದು ಮಾಡಿದ್ಮೇಲೆ ಆ ಕೇಸ್ ಕೋರ್ಟಲ್ಲಿ ನಮ್ಮ ಪರವಾಗಿ ಆಯಿತು. ಧೈರ್ಯ ಅಂತ ಹೇಳೋದಕ್ಕಿಂತ ನನಗೆ ಮಾರ್ಗದರ್ಶನ ನೀಡೋ ಅಂಥವ್ರು ತುಂಬ ಧೈರ್ಯ ಕೊಡ್ತಾಯಿದ್ರು. ನನ್ನ ಜೊತೆ ನನ್ನ ಸಲ್ಮಾ ಇದ್ಲು, ನನಗೆ ತುಂಬ ಸಪೋರ್ಟ್. ಸಲ್ಮಾ, ರಾಧಾ, ರೂಪಾ ಇವರೆಲ್ಲರೂ ನನಗೆ ತುಂಬಾ ಬೆಂಬಲ ಕೊಡ್ತಾಯಿದ್ರು. ಎಲ್ಲೋದ್ರೂ ದಂಡು ಕಟ್ಕೊಂಬಂದ್ಬಿಡೋರು. ಬರ್ರಿ ಅಮ್ಮ ಹೋಗ್ತಾ ಇದ್ದಾರೆ ಹೋಗೋಣ. ಇವತ್ತು ನನ್ನನ್ನು ಎಲ್ಲರೂ ಅಮ್ಮ ಅಂತಲೇ ಕರೀತಾರೆ. ಅಮ್ಮ ಹೋಗ್ತಾ ಇದ್ದಾರೆ ಬರ್ರಿ ಹೋಗೋಣ ಅಂತ ಎಲ್ಲ ಬಂದ್ಬಿಡೋರು. ಕೆಲವೊಂದು ಕಡೆ ಅಧಿಕಾರಿಗಳು ತುಂಬ ಚೆನ್ನಾಗಿ ಸ್ಪಂದಿಸೋರು. ಎಕ್ಸಾಂಪಲ್, ಮಾನವ ಹಕ್ಕುಗಳ ಆಯೋಗ ಕೆಲವೊಂದು ಸರಿ ವಿರೋಧಿಸಿದ್ರು, ಕೆಲವೊಂದು ಸರಿ ತುಂಬ ಒಳ್ಳೆಯ ಡಿಸಿಷನ್ ಕೊಟ್ಟಿದೆ. ಒಂದು 2022ರಲ್ಲಿ ಒಂದು ವರದಿನೇ ಬಂತು. ಹೌದು, ಈ ಸಮುದಾಯದ ಮೇಲೆ ತುಂಬ ಕ್ರೂರವಾಗಿ ನಡ್ಕೊತಾ ಇದ್ದಾರೆ, ಇದಾಗಬಾರ್ದು, ನಾವು ಇದನ್ನು ಒಪ್ಪೋದಿಲ್ಲ ಅನ್ನೋಂಥ ಒಂದು ರಿಪೋರ್ಟ್ನೇ ಕೊಟ್ಟಿದ್ದಾರೆ. ಸೊ ಇವೆಲ್ಲ ನಮಗೆ ಒಂಥರ ಹೇಗೆ ಜಡೆ ಅಣ್ದಂಗೆ ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗ್ತು. 2017 ಇಸ್ವಿಲಿ
ನಾರಿಶಕ್ತಿ ಪುರಸ್ಕಾರ ಕೊಡೋಕ್ಕೆ ಸಾಧನಾ ಮಹಿಳಾ ಸಂಘ ಸುಮ್ಮನೆ ಕೆಲಸ ಮಾಡ್ದೇ ಕೊಡಲಿಲ್ಲ. ಅದು ಕೇಂದ್ರ ಸರ್ಕಾರ ಹೇಗೆ ಗುರ್ತಿಸಿರ್ಬೇಕು ನಮ್ಮನ್ನು. ಮತ್ತು ಈಗ 25ನೇ ಇಸ್ವಿಲಿ ನಮ್ಮ ರಾಜ್ಯ ಸರ್ಕಾರ ಕೂಡ ನಮಗೆ ಒಂದು ಅವಾರ್ಡ್ ಕೊಟ್ಟಿದೆ. ಯಾಕೆ? ಒಂದು 5 ಜನ ಬಾಂಗ್ಲಾದೇಶದ ಮಹಿಳೆಯರನ್ನ ರಕ್ಷಣೆ ಮಾಡಿ ಅವರ ದೇಶಕ್ಕೆ ತಲುಪುವಂಥ ಕೆಲಸ ಮಾಡಿದ್ದೀವಿ. ಸೊ ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ ಗುರುತಿಸಿ ನಮಗೆ 2025ರಲ್ಲಿ ನಮ್ಗೆ ಅವಾರ್ಡ್ ಕೊಡುತ್ತೆ. ಸೊ ಈ ಥರದ್ದೆಲ್ಲ ನಮ್ಮ ಜೊತೆ ಇರೋಂಥವ್ರು ಎಷ್ಟು ಬೆಂಬಲ ಕೊಟ್ಟರು, ಆಗ ನಮಗೆ ಒಂದೊಂದಾಗಿ ಕೆಲಸ ಮಾಡೋಕ್ಕೂ ಧೈರ್ಯ ಬಂತು, ಗಟ್ಟಿಯಾಗಿ ಸೇರೋಕ್ಕೂ ಧೈರ್ಯ ಬಂತು. ಸಂಘ ಸಂಸ್ಥೆಗಳಿದ್ದಾವೆ, ಹೋರಾಟ ಮಾಡೋವಂಥ ಸಂಘ ಸಂಸ್ಥೆಗಳು, ಸ್ಲಮ್ ಜನರಿರ್ಬೋದು, ಬೀದಿ ವ್ಯಾಪಾರಿಗಳಿರ್ಬೋದು, ಅವ್ರ ಜೊತೆ ಬೀದಿ ವ್ಯಾಪಾರಿಗಳ ಸಂಘಟನೆಗಳಿರ್ಬೋದು, ಮನೆ ಕೆಲಸ ಮಾಡುವಂಥ ಸಂಘಟನೆಗಳು, ಗಾರ್ಮೆಂಟ್ ಸಂಘಟನೆಗಳು, ಎಲ್ಲ ಸಂಘಟನೆಗಳು ಕೂಡ ನಮಗೆ ಜನಸಹಯೋಗ ಸಂಸ್ಥೆ ತುಂಬ ನಮ್ಮ ಜೊತೆ ಬೆಂಬಲ ಕೊಟ್ಕೊಂಬಂತು. ಇವೆಲ್ಲ ನಮ್ಮ ಜೊತೆ ಇದ್ದಾಗ ನಮಗೆ ಗಟ್ಟಿಯಾಗೋಕ್ಕೆ ಸಾಧ್ಯ ಆಯಿತು, ಸ್ಟ್ರಾಂಗಾಗಿ ನಿಂತ್ಕೊಳೋಕ್ಕೆ ಸಾಧ್ಯ ಆಯಿತು. ಈ ಸಂತೋಷದ ದಿನಗಳು ನೋಡೋಕ್ಕೆ ನನ್ನ ಸ್ನೇಹಿತೆ ಸಲ್ಮಾ, ರಾಧಾ, ರೂಪ 3 ಜನ ನಮ್ಮ ಜೊತೆ ಇಲ್ಲ. ಸೊ ನನಗನ್ಸುತ್ತೆ, ಯಾಕೆಂದರೆ ಅವ್ರು ಅಷ್ಟು ಶ್ರಮ ಆಗ್ತಾಯಿದ್ರು. ಸುಮಾರು ಸಲ್ಮನ್ ಮೇಲೆ ಏನಿಲ್ಲ ಅಂದರೂ ಪದೇ ಒಂದು 15 ಕೇಸ್ ಹಾಕಿದ್ದಾರೆ. ಅದ್ರ ಜೊತೆ ಒಂದು ರಾಬ್ರಿ ಕೇಸ್ ಎಲ್ಲ ಜಯಿಸ್ಕೊಂಡ್ಲು. ನಮ್ಮ ಗಟ್ಟಿಯಾಗಿ ನಿಂತ್ಕೊಂಡು ಅನ್ನೋ ಸಂದರ್ಭಕ್ಕೆ ಕೊರೋನಾದಲ್ಲಿ ಅವ್ರಿಗೆ ಕ್ಯಾನ್ಸರ್ ಆಗಿ ಹೋಗ್ಬಿಟ್ರು. ನಿಮ್ಮ ಬಾಲ್ಯ ಜೀವನ ಹೇಗಿತ್ತು? ನನ್ನ ತಂದೆ ತಾಯಿ ನನ್ನ ನಿಜವಾಗೂ ಜನ್ಮ ಕೊಟ್ಟರು ಪುಣ್ಯವಂತರು ಅಂತ ಹೇಳ್ತೀನಿ. ಯಾಕೆಂದರೆ ನಾನೊಂದು ವಯಸ್ಸಿಗೆ ಬಂದು, ಅಂದರೆ ವಯಸ್ಸಿಗೆ ಅಂದರೆ ನಾನು ಏನು 3ನೇ ಕ್ಲಾಸ್ 4ನೇ ಕ್ಲಾಸ್ ಓದೋವರೆಗೂ ನನ್ನ ತುಂಬ ಚೆನ್ನಾಗೇ ನೋಡ್ಕೊಂಡಿದ್ರು. ನಾನು ಯಾವತ್ತೂ ಊಟಕ್ಕಾಗಲಿ, ಅಂದರೆ ನಾನು ತುಂಬ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊತಾ ಇದ್ದೆ, ತುಂಬ ಅದರಲ್ಲೇ ಹಾಕೊಂಡು ತಿಂದ್ಕೊಂಡು. ಸೊ ತುಪ್ಪದಲ್ಲೇ ನನ್ನನ್ನು ಸಾಕಿದ್ರು, ಅದರಲ್ಲಿ ಎಣ್ಣೆ ಮಾತಿಲ್ಲ. ತುಂಬ ಚೆನ್ನಾಗಿತ್ತು. ನನ್ನ ಮದುವೆ ಆದ ನಂತರದಲ್ಲೇ ನನಗೆ ಈ ಕಷ್ಟಗಳೆಲ್ಲ ಶುರುವಾದಂಥದ್ದು. ಆದರೆ ನಾನು ಇವತ್ತಿನ ದಿನ ಈ ಥರ ಒಂದು ಸಂಸ್ಥೆಯಲ್ಲಿ ಒಬ್ಬ ಸಂಸ್ಥಾಪಕಿ ಇದ್ದೀನಿ ಅಂದರೆ ನನ್ನ ಎತ್ತ ತಾಯಿ ತಂದೆ ತುಂಬ ಅದೃಷ್ಟವಂತರು. ನನಗೆ ಜನ್ಮ ಕೊಟ್ಟಿದ್ದಕ್ಕೂ ಸಾರ್ಥಕವಾಯಿತು ಅಂತ ನನಗನ್ಸುತ್ತೆ. ಎಲ್ಲ ಗೌರ್ಮೆಂಟ್ ಸ್ಕೂಲು, ನಾನೇನು ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ ಜಾಸ್ತಿ. ಎಲ್ಲರೂ ಹೋಗಿ ಒಂದು ಅಂಗಡಿ ಸಂದಿಲ್ಲೋ ಅಂಗಡಿ ಮುಂದೆ ಎಲ್ಲರೂ ಕುತ್ಕೊಂಡ್ಬಿಡ್ತಾ ಇದ್ದೆ. ಅದಕ್ಕೆ ಒಂದು 10 ಸರಿ ಫೇಲಾಗಿ ಬರೀ 3ನೇ ಕ್ಲಾಸಲ್ಲೇ ಇದ್ಬಿಟ್ಟು ಅಷ್ಟೊತ್ತಿಗೆ ಹುಡುಗಿಗೆ ಇದಾಗದ ಕೆಲಸ ಅಂದ್ಬಿಟ್ಟು ಏನೋ ಒಂದು ಮಾಡಿದ್ರು. ನಾರಿಶಕ್ತಿ ಅವಾರ್ಡ್ ತಗೋಬೇಕು ಅನ್ನೋದು ಅದು ಚಿಕ್ಕ ಪುಟ್ಟ ಕೆಲಸ ಮಾಡಿದವ್ರಿಗೆ ಕೊಡುವಂತ ಅವಾರ್ಡ್ ಅಲ್ಲ, ತುಂಬಾ ದೊಡ್ಡದಾಗಿ ಕೊಡುವಂತ ಅವಾರ್ಡ್. ಆ ಅವಾರ್ಡ್ ತಗೊಳ್ಳಿದ ಟೈಮ್ ಹೇಗಿತ್ತು ನಿಮ್ಗೆ? ಎಷ್ಟು ಖುಷಿ ಇದೆ ಅದು ಆ ವಿಚಾರವಾಗಿ? ತುಂಬ ಖುಷಿ ಇದೆ. ಯಾಕೆ ಅಂದರೆ ಎಷ್ಟೊಂದು ಸಂಘ ಸಂಸ್ಥೆ ಇದ್ದಾವೆ, ಕರ್ನಾಟಕದಿಂದ ನಮ್ಮನ್ನು ಆಯ್ಕೆ ಮಾಡಿ ಕಳಿಸ್ತಾ ಇದ್ದಾರಲ್ಲ, ಎಂಥ ನಾವು ಅಷ್ಟು ಗೌರವಾನ್ವಿತವಾದ ಕೆಲಸ ಮಾಡಿದ್ದೀವ ಅನ್ನೋ ಒಂದು ಹೆಮ್ಮೆ ಅಂತೂ ಅವತ್ತು ಆ ಉಮಾ ಮಾಧವ ಮೇಡಮ್ಮು ಚೀಫ್ ಸೆಕ್ರೆಟರಿ ಆಗಿದ್ರು, ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸರ್. ಅವರೇ ನಮ್ಮನ್ನು ಸೆಲೆಕ್ಟ್ ಮಾಡಿ ಕಳಿಸಿದ್ದು. ಸೊ ಅದರೊಳಗಡೆ ಎಲ್ಲ ಬೇರೆ ಆಕ್ಟಿವಿಟಿಗಳು ಹೇಳಿದರು. ಸಾಧನಾ ಮಹಿಳಾ ಸಂಘ ಈ ಥರ ಇಷ್ಟು ವರ್ಷಗಳಿಂದ ಈ ಥರ ಎಲ್ಲ ಕೆಲಸ ಮಾಡಿದೆ ಅನ್ನೋ ಒಂದು ದಾಖಲಾತಿಗಳನ್ನ ಅವ್ರ ಮುಂದಿಟ್ಟಾಗ ನಿಜವಾಗೂ ತುಂಬ ಹೆಮ್ಮೆ ಪಡೋ ಅಂಥ ವಿಷಯ ಇದು. ಇವ್ರಿಗೆ ಸಿಗಬೇಕು ಅಂತ ಹೇಳ್ಬಿಟ್ಟು ಆ ನಾರಿಶಕ್ತಿ ಅವಾರ್ಡ್ ಕೊಟ್ಟರಲ್ಲ, ತುಂಬ ಖುಷಿ ಆಯಿತು ನಮಗೆ. ಅದರಲ್ಲೂ ರಾಜ್ಪಾರ್ರ ಹತ್ರ ನಾನು ಆ ಒಂದು ಇದನ್ನ ಇಸ್ಕೋಬೇಕಾದ್ರೆ ಇನ್ನೂ ತುಂಬ ಖುಷಿಪಟ್ಟೆ ನಾನು. ಸೊಸೈಟಿಯಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಬದುಕೋಕ್ಕಾಗ್ದೇ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ. ಏನೇ ಕಷ್ಟಗಳು ಬಂದ್ರು ಕೂಡ ಎದುರಿಸಿ ನಿಲ್ಲುವಂತ ಶಕ್ತಿ ಇರಲ್ಲ. ಅಂತ ಹೆಣ್ಮಕ್ಳಿಗೆ ಏನ್ ಹೇಳ್ತೀವಿ? ಮನುಷ್ಯ ಅಂತ ಹುಟ್ಟಿದ ಮೇಲೆ ಇದ್ದು ಸಾಧಿಸಬೇಕು, ಅದು ಸಾಕಷ್ಟು ಕಷ್ಟ ಬರುತ್ತೆ. ಮೊನ್ನೆ ರಾಜಾಜಿನಗರದಲ್ಲಿ ರಾಮ ಮಂದಿರ ಹತ್ರ ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಅವರು ಒಂದು ಸ್ಟಾಲ್ಗಳ್ನ ಹಾಕ್ಸಿದ್ರು. ಅಲ್ಲೊಂದು ಹುಡುಗಿ ಬರುತ್ತೆ. ಆ ಹುಡುಗಿ ನನ್ನ ಹತ್ರ ಹೇಳುತ್ತೆ, ಆಂಟಿ ನಾನು ಇವತ್ತಿನ ದಿನ ಈ ಮಟ್ಟಕ್ಕೆ ಇದ್ದೀನಿ ಅಂದರೆ ನಾನು ಪಟ್ಟಿರೋ ಕಷ್ಟ ಅಷ್ಟಿಷ್ಟಲ್ಲ. ನಾನು ಸಾಯಕ್ಕೆ ಹೋದಳು ಸಾಯಬಾರ್ದು, ನಾನೇನೋ ಸಾಧಿಸ್ಬೇಕು ಅಂತ ಬಂದೆ. ಇವತ್ತಿನ ದಿನ ನಾನೇ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ 10 ಜನಕ್ಕೆ ಕೆಲಸ ಕೊಡೋ ಮಟ್ಟಕ್ಕೆ ನಿಂತಿದ್ದೀನಿ ಆಂಟಿ. ಹಾಗೆ ನೀವು ಸಾಧನಾ ಮಹಿಳಾ ಸಂಘ ಈ ಥರ ಒಂದು ಕೆಲಸ ಮಾಡಿ ಒಂದು ಹುಡುಗಿ ಕ್ಯಾಟ್ರಿಂಗ್ ಮಾಡೋಕ್ಕೆ ಬಿಟ್ಟಿದ್ದೀರಾ ಅಂದರೆ ಯಾವತ್ತೂ ಮನುಷ್ಯ ಸಾಯಕ್ಕೆ ಇಷ್ಟಪಡಬಾರ್ದು, ಸಾಧಿಸಿ ತೋರಿಸ್ಬೇಕು. ಅದು ಒಂದು ಗತ್ತು. ಸತ್ತರೆ ಇದ್ದು 3 ದಿನ, ನಮ್ಮ ಮುಂದೆ ಇರೋರು 3 ದಿನ ಹತ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಅಯ್ಯೋ ಇದ್ಲು ಚೆನ್ನಾಗಿ ಮಾಡ್ತಾಯಿದ್ಲು, ಮಾತಾಡ್ತಾಯಿದ್ಲು ಅಂತ ಎಲ್ಲ ಅಳ್ತಾರೆ, ಸುಮ್ಮನೆ ಆಗ್ತಾರೆ. ಅದೇ ಇದ್ದು ಸಾಧಿಸಿದ್ರೆ ಅಪ್ಪ ಎಂತೆಂಥ ಕಷ್ಟ ಬಂದರೂ ಎದುರ್ಕೊಳ್ಳಲಿಲ್ಲ, ಎಷ್ಟು ಧೈರ್ಯವಾಗಿ ಎದುರಿಸಿ ನಿಂತಿದ್ದಾಳೆ, ಏನೋ ಒಂದು ಮಾಡ್ತಾ ಇದ್ದಾಳೆ, ಒಂದು ಲೆವೆಲ್ಲಿಗೆ ಬಂದ್ಲು ಅನ್ನೋ ಒಂದು ಮಾತನ್ನು ತಗೊಳೋದು ತುಂಬ ಕಷ್ಟ. ಅದೇ ಒಂದು ಕ್ಷಣದಲ್ಲಿ ಕೆಟ್ಟ ಹೆಸರು ತೊಗೊಂಡು ಸತ್ಲು ಅನ್ನಿಸ್ಕೊಳೋದು ಒಂದು ಕ್ಷಣ. ಅದನ್ನು ಆ ನಿರ್ಧಾರ ತಗೋಬಾರ್ದು. ಹೆಣ್ಮಕ್ಳು
ಧೈರ್ಯ ಮಾಡಬೇಕು. ಸ್ವಲ್ಪ ಹೊತ್ತು ಎಲ್ಲಾದರೂ ಒಂದು 2 ಅವರ್ 3 ಅವರ್ ನಮ್ಮದೇ ಕೂತ್ಕೊಂಡು ಯೋಚನೆ ಮಾಡಬೇಕು, ಏನು ಮಾಡಿದರೆ ಇದಕ್ಕೆ ಪರಿಹಾರ ಸಿಗುತ್ತೆ ಅಂತ ಯೋಚನೆ ಮಾಡಿ, ಅದೇನೇ ಒಂದು ಲವ್ ಫೇಲರ್ ಆಗಿರಲಿ, ಮನೇಲಿ ತಂದೆ ತಾಯಿ ಏನಾರು ಅಂದಿರಲಿ, ಇಲ್ಲ ಬೇರೆ ಏನೇ ಆಗಿದ್ರು ಸ್ವಲ್ಪ ಹೊತ್ತು ಕೂತು ಯೋಚನೆ ಮಾಡಿ ನಿರ್ಧಾರ ಮಾಡಬೇಕೇ ಹೊರತು ದುಡುಕಿ ಯಾವುದೇ ನಿರ್ಧಾರ ತೆಗೆದುಕೋಬೇಕು.